ಹಲೋ SSLC ಚಾಂಪಿಯನ್ಸ್, ಎಲ್ಲರೂ ಮಸ್ತ್ ಇದ್ದೀರಾ ಅನ್ಕೊಂತೀನಿ. ನಾನು ನಿಮ್ಮ ರಾಹುಲ್ ಪಟೇಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಇನ್ನೇನು ಎಕ್ಸಾಮ್ ಬಂತು, ಈಗ ಪ್ರಿಪ್ರೇಟ್ರಿ ಇದೆ, ಅನ್ನೋ ಸ್ವಲ್ಪ ದಿವಸಕ್ಕೆ ಇನ್ನು 60 ದಿವಸ ಇದೆ, 60 ಡೇಸ್. ಸೊ 60 ಡೇಸ್ಗೆ ನಿಮ್ಮ ಆ್ಯನ್ಯುಯಲ್ ಪೇಪರ್. ಸೊ ಟೆನ್ಷನ್ ಇದ್ದರೆ ಏನೂ ಟೆನ್ಷನ್ ಬೇಡ, ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ನೀವು ಎಷ್ಟು ರಿಲ್ಯಾಕ್ಸ್ ಇರ್ತೀರೋ ಅಷ್ಟು ಆರಾಮ್ ಈಸಿ ಆಗುತ್ತೆ. ಸೊ ನೀವು ಟೆನ್ಷನ್ ಮಾಡ್ಕೊಂಡಷ್ಟು ನಿಮಗೆ ಪ್ರಾಬ್ಲಮ್ಮು. ಸೊ ಟೆನ್ಷನ್ ಬೇಡ, ಆರಾಮಾಗಿ ಈಸಿಯಾಗಿ ಮಾಡ್ಕೊಂಡು ಹೋಗೋಣ. ಸೊ ಒನ್ ಶಾರ್ಟಲ್ಲಿ ಎಲೆಕ್ಟ್ರಿಸಿಟಿ ಹೆಂಗೆ ಮುಗಿಸ್ಬೋದು, ಹೆಂಗೆ ಈಸಿಯಾಗಿ ರಿವೈಸ್ ಮಾಡ್ಬೋದು, ಸೊ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಯಿತು ಅಥವಾ ಏನೇನಿದೆ ಎಲ್ಲ ಒನ್ ಶಾರ್ಟಲ್ಲಿ ನೋಡೋಣ. ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಆ್ಯಕ್ಷನ್. ಸೊ ಮೊಬೈಲ್ ಚಾರ್ಜ್ ಹಾಕಿದ್ದೀರಾ, ಕೈಯಲ್ಲಿ ಮೊಬೈಲ್ ಇದೆ, ವಿಡಿಯೋ ನೋಡ್ತಿದ್ದೀರಾ ಅಥವಾ ಲ್ಯಾಪ್ಟಾಪಲ್ಲಿ ನೋಡ್ತಿದ್ದೀರಾ. ಸೊ ಏನು, ಸೊ ಕರೆಂಟ್ ಬೇಕು. ಕರೆಂಟ್ ಇಲ್ದಿರ ಮೊಬೈಲ್ ಚಾರ್ಜ್ ಆಗಲ್ಲ, ಅಥವಾ ಲ್ಯಾಪ್ಟಾಪು ಚಾರ್ಜ್ ಆಗಲ್ಲ, ಅಥವಾ ಡೆಸ್ಕ್ಟಾಪು ವರ್ಕ್ ಆಗಲ್ಲ, ಏನೂ ವರ್ಕ್ ಆಗಲ್ಲ. ಸೊ ಕರೆಂಟ್ ಅಂದರೆ ಏನು? ಸೊ ಚಾರ್ಜಸ್ಸು. ಸೊ ನೀವು ಕೇಳಿರ್ಬೋದು ಮನೆಯಲ್ಲಿ, ಈಗ ಅಪ್ಪ ಅಮ್ಮನೋ ಯಾರೋ ಆದರೂ ಮೊಬೈಲ್ ಚಾರ್ಜ್ ಹಾಕೋ ಅಂತಾರೆ, ಅವ್ರಿಗೂ ಗೊತ್ತು ಚಾರ್ಜ್ ಬೇಕು ಅಂತ. ಸೊ ಚಾರ್ಜ್ ಇಲ್ದಿರ ಏನಾಗುತ್ತೆ, ಏನೂ ಆಗಲ್ಲ. ಸೊ ಚಾರ್ಜ್ ಅಂದರೆ ಎಷ್ಟಿದೆ? ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಂತ ತೊಗೊಂಡಾಗ ದೇರ್ ಆರ್ 2 ಟೈಪ್ಸ್. ಸೊ ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್. ಸೊ ಪಾಸಿಟಿವ್ ಅಂದರೆ ಪ್ರೋಟಾನ್ಸು, ನೆಗೆಟಿವ್ ಅಂದರೆ ಎಲೆಕ್ಟ್ರಾನ್ಸು. ಸೊ ಇನ್ನೊಂದು ನ್ಯೂಟ್ರಾನ್ಸ್ ಇದೆ, ಬಟ್ ಈಗ ಬೇಡ ಸದ್ಯ. ಸೊ ಈಗ ಸದ್ಯಕ್ಕೆ ನಮಗೆ ಬೇಕಿರೋದು ಮೇನ್ ಪಾಸಿಟಿವ್, ನೆಗೆಟಿವ್, ಆ್ಯಂಡ್ ಅದರಲ್ಲೂ ಎಲೆಕ್ಟ್ರಾನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್. ಸೊ ಎಲೆಕ್ಟ್ರಾನ್ಸ್ ಅಂತ ತಗೊಂಡಾಗ ಸೊ ಒಂದು ಎಲೆಕ್ಟ್ರಾನು ನಮಗದು ಕಣ್ಣಿಗೂ ಕಾಣಿಸಲ್ಲ. ಸೊ ಆ ಎಲೆಕ್ಟ್ರಾನು ಇಡೀ ಜಗತ್ತನ್ನೇ ಒಂಥರ ಹೇಳ್ತಾರಲ್ಲ, ಕೈಯಲ್ಲಿ ಹಿಡ್ಕೊಂಡು ತಿರುಗಿಸ್ತಾರೆ ಅಂತ. ಸೊ ಹಂಗೆ ತಿರುಗಿಸಿದೆ. ಸೊ ಜಸ್ಟ್ ಇಮ್ಯಾಜಿನ್, ಕರೆಂಟ್ ಇಲ್ಲ, ಏನೂ ಇಲ್ಲ. ಸೊ ಒಂಥರ ಲೈಫ್ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ ಅಂಥ ಸ್ಥಿತಿ. ಸೊ ಆ ಒಂದು ಎಲೆಕ್ಟ್ರಾನು ಅದು ಏನು ನಮಗೆ ಕಣ್ಣಿಗೂ ಕಾಣಿಸ್ದೇ ಇರೋವಂಥದ್ದು. ಮೈಕ್ರೋಸ್ಕೋಪಲ್ಲಿ, ನಾರ್ಮಲ್ ಮೈಕ್ರೋಸ್ಕೋಪಲ್ಲೂ ಕಾಣಿಸಲ್ಲ ಅದು. ಸೊ ಪವರ್ಫುಲ್ ಮೈಕ್ರೋಸ್ಕೋಪ್ ಇದ್ದಾಗ ಮಾತ್ರ ಕಾಣಿಸೋವಂಥ ಒಂದು ಪಾರ್ಟಿಕಲ್ಲು ಎಷ್ಟು ಇಂಪಾರ್ಟೆನ್ಸ್ ಇದೆ ನೋಡ್ರಿ. ಆ ಎಲೆಕ್ಟ್ರಾನ್ದು ಚಾರ್ಜ್ ಏನು? ಇಟ್ ಈಸ್ ಜಸ್ಟ್ 1.6 into 10 to the power of -19 ಕೂಲಮ್. ಸೊ ಸಿ ಅಂದರೆ ಏನು? ಕೂಲಮ್, ವಿಚ್ ಈಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಇದು ಒಂದು ಎಲೆಕ್ಟ್ರಾನು. ಸೊ ಅದೇ ರೀತಿ ನಮಗೆ ಒಂದು ಕೂಲಂಬಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅಂದರೆ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 6 into 10 to the power of 18 ಎಲೆಕ್ಟ್ರಾನ್ಸ್ ಇರುತ್ತೆ, ಅಂದರೆ ಒಂದು ಕೂಲಂಬಲ್ಲಿ. ಸೊ ಇಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಏನಿದು? ಸೊ ಇದಕ್ಕೆ ಯೂಸಸ್ ಏನು ಅಂದರೆ, ಆಗಲೇ ಹೇಳಿದ್ರಲ್ಲ ಕರೆಂಟ್. ಸೊ ಈಗ ಯಾರಾದರೂ ಹಳ್ಳಿ ಸೈಡಲ್ಲಿರೋರು ಗೊತ್ತಿರತ್ತೆ, ಇನ್ನು ಲೈಕ್ ರಾತ್ರಿ ಹೊತ್ತು ಅಥವಾ ಬೆಳಗಿನ ಜಾವ ಸಿಂಗಲ್ ಫೇಸ್ ಬರುತ್ತೆ ಅಥವಾ 2 ಫೇಸ್ ಬರುತ್ತೆ, ಅವಾಗ ಮೋಟ್ರು ಆನ್ ಮಾಡಬೇಕಾಗತ್ತೆ. ಮನೇಲಿ ಹೇಳಿರ್ಬೋದು, ಕರೆಂಟ್ ಬರುತ್ತೆ, ನೀರು ಚಾಲೂ ಮಾಡಬೇಕು, ಮೋಟ್ರ್ ಆನ್ ಮಾಡು ಅಂತ. ಸೊ ಅವ್ರಿಗೂ ಗೊತ್ತು ಕರೆಂಟ್ ಬರುತ್ತೆ ಅಂತ. ಸೊ ಹೆಂಗೆ ಬರುತ್ತೆ? ಅದೇ ಕರೆಂಟ್. ಸೊ ಕರೆಂಟ್ ನೋಡಂಗಿದ್ರೆ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಐ, ಕ್ಯಾಪಿಟಲ್ ಐ, ವಿಚ್ ಇಸ್ ಕರೆಂಟ್. ಸೊ ಐ ಈಸ್ ಈಕ್ವಲ್ ಟು Q ಡಿವೈಡೆಡ್ ಬೈ T. ಸೊ Q ಅಂದರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಚಾರ್ಜ್. ಸೊ ಚಾರ್ಜ್ SI ಯೂನಿಟ್ ಇಸ್ ಕೂಲಮ್. ಸೊ ಐ ಅಂದರೆ ಕರೆಂಟು, Q ಅಂದರೆ ಚಾರ್ಜು, T ಅಂದರೆ ಗೊತ್ತು ನಿಮಗೆ ಟೈಮ್. ಸೊ ಈಗ ಡೆಫಿನೇಷನ್. ಸೊ ಇಟ್ ಈಸ್ ಅ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಸೊ ರೇಟ್ ಆಫ್ ಫ್ಲೋ ಅಂದರೆ ಇಟ್ ಈಸ್ ಡಿವೈಡೆಡ್ ಬೈ ಟೈಮ್. ಸೊ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್. ಸೊ ಹಿಂದಿನ ವರ್ಷ 9th ಓದಿದ್ದೀರಾ, ಪವರ್ W/T ಅಂದರೆ ಇಟ್ ಈಸ್ ದ ವರ್ಕ್ ಡನ್ ಪರ್ ಯೂನಿಟ್ ಟೈಮ್. ಸೊ ಅಥವಾ ಏನೋ ಒಂದು. ಸೊ ಡಿವೈಡೆಡ್ ಬೈ ಟೈಮ್ ಅಂತ ಬಂದಾಗ ರೇಟ್ ಅಥವಾ ರೇಟ್ ಆಫ್ ಡೂಯಿಂಗ್ ವರ್ಕ್. ಸೊ ಡಿವೈಡೆಡ್ ಬೈ ಟೈಮ್ ಅಂದರೆ ಇಟ್ ಈಸ್ ರೇಟ್ ಆಫ್. ಸಿಂಪಲಾಗಿ ಹೇಳಬೇಕು ಅಂದರೆ ಅಮೌಂಟ್, ಅಥವಾ ಇನ್ನೊಂದು ಬೇರೆ ಹೇಳಬೇಕು ಅಂದರೆ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಎ ಗಿವನ್ ಟೈಮ್ ಆರ್ ಗಿವನ್ ಸ್ಪೇಸ್ ಇನ್ ಎ ಯೂನಿಟ್ ಟೈಮ್. ಸೊ ನೋಡೋಣ ಡೆಫಿನೇಷನ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಕರೆಂಟ್, ಈಗ ಎಲೆಕ್ಟ್ರಾನ್ಸ್ ಇದೆ. ಸೊ ಎಲೆಕ್ಟ್ರಾನ್ಸು ವೈರಲ್ಲಿದೆ. ಸೊ ವೈರಲ್ ಎಲೆಕ್ಟ್ರಾನ್ಸ್ ಇದ್ದ ತಕ್ಷಣ ಅದು ಹಾಗೆ ಹೋಗಲ್ಲ. ಸೊ ಹೋಗಬೇಕು ಅಂದರೆ ಏನು? ಯಾರಾದರೂ ಪುಷ್ ಮಾಡಬೇಕು. ಸೊ ಆ ಪುಷ್ ಎಲ್ಲಿಂದ ಬರುತ್ತೆ? ಈ ಸಾಕೆಟ್ನ ನೀವು ಪ್ಲಗ್ ಹಾಕ್ತೀರ. ಸೊ ಅಲ್ಲಿಂದ ಆವಾಗಷ್ಟೇ ಕರೆಂಟ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಸಾಕೆಟ್ನ ನೀವು ಅಂದರೆ ಈ ವೈರ್ನ ನೀವು ಸಾಕೆಟ್ಗೆ ಹಾಕಿಲ್ಲ ಅಂದರೆ ಕರೆಂಟ್ ಫ್ಲೋ ಆಗೋಲ್ಲ. ಸೊ ಎಲೆಕ್ಟ್ರಾನ್ಸ್ ಎಲ್ಲಿರುತ್ತೋ ಅಲ್ಲೇ ಅದ್ರ ಪಾಡ್ಗೆ ಆರಾಮಾಗಿರುತ್ತೆ.
ಸೊ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನು? ವಿ. ದಿಸ್ ಈಸ್ ನಥಿಂಗ್ ಬಟ್ W/Q. ಸೊ W ಅಂದರೆ ಗೊತ್ತು, ವರ್ಕ್. Q ಅಂದರೆ ಅಗೈನ್ ಚಾರ್ಜ್. ಸೊ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್. ಸೊ ಇದು ಮೂವ್ ಆಗಬೇಕು ಅಂದರೆ ಆರಾಮಾಗಿ ಹಾಗೆ ಮೂವ್ ಆಗಲ್ಲ, ಅದಕ್ಕೆ ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ಮುಂದೆ ಹೋಗ್ಬೇಕು ಅಂದರೆ, ಈಗ ನಾವೇ ಮುಂದೆ ಹೋಗ್ಬೇಕು ಅಂದರೆ ಕಷ್ಟ. ಸೊ ಒಂದೊಂದ್ಸಲ ಅಯ್ಯೋ ಹೋಗ್ಬೇಕಾ ಅಂತ ಅನ್ಸುತ್ತೆ. ಸೊ ಯಾಕಂದರೆ ನಡಿಬೇಕು, ಹೋಗಬೇಕು, ಅಥವಾ ಈಸಿ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ಆಲ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಈಸ್ ಡಿನೋಟೆಡ್ ಬೈ ಆರ್. ನೀವು ಅನ್ಕೋಬೋದು, ಸರ್ ಇದೇನಿದೆ ಡೆಫಿನೇಷನ್ ಹೇಳ್ತೀರಾ, ಡೆಫಿನೇಷನ್ ನಮಗೂ ಗೊತ್ತು ಅಂತ. ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಮ್ಮ ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಜಸ್ಟ್ ಇಮ್ಯಾಜಿನ್, ಈಗ ನೀವು ಸ್ಕೂಲ್ಗೆ ಹೋಗ್ತಿದ್ದೀರ. ಸೊ ಸ್ಕೂಲ್ ಇದೆ, ಸೊ ಇಲ್ಲಿ ಗೇಟ್ ಇದೆ. ಸೊ ಈ ಸ್ಕೂಲ್ ಗೇಟಲ್ಲಿ ನೀವು ಬೆಳಗ್ಗೆ ಹೋಗಬೇಕು ಅಂದರೆ ನಿಧಾನಕ್ಕೆ ಆರಾಮಾಗಿ ಹೋಗ್ತೀರ, ಯಾಕಂದರೆ ಏನು ಫೋರ್ಸ್ ಇರಲ್ಲ. ಅದೇ ಸಾಯಂಕಾಲ ಸ್ಕೂಲ್ ಮುಗ್ದಿದ ತಕ್ಷಣ, ಈಗ ಫಾರ್ ಎಕ್ಸಾಂಪಲ್ IPL ಮ್ಯಾಚ್ ಇದೆ ಅನ್ಕೊಳ್ರಿ, ಹೆಂಗೆ ಓಡ್ತೀರಾ ಅಂದರೆ ಸ್ಕೂಲ್ ಬಿಟ್ಟಿದ ತಕ್ಷಣ ಫುಲ್. ಈಗ ಬೆಳಗ್ಗೆ ಬರಬೇಕಾದ್ರೆ ಇದೇ ಗೇಟಿಂದ ಒಂದು 100 ಜನ ಹೋಗಬೇಕು ಅಂದ್ರೆ 10 ನಿಮಿಷ ತೊಗೊಂಡ್ರೆ, ಅದೇ ಸಾಯಂಕಾಲ IPL ಮ್ಯಾಚ್ ಇದೆ ಅಥವಾ ಇನ್ನೊಂದೇನೋ ಈ ಕಬಡ್ಡಿ ಮ್ಯಾಚ್ ಬಂತು, ಓಡ್ತೀರ ಹೆಂಗೆ 1 ನಿಮಿಷದಲ್ಲೇ ಇಡೀ 100 ಜನನೂ ಆ ಗೇಟಿಂದ ಹೋಗ್ತೀರ. ಸೊ ಅಸ್ಯೂಮ್ ನೀವೇ ಚಾರ್ಜಸ್ಸು. ಸೊ ಚಾರ್ಜ್ ಮೂವ್ ಆಗ್ತಿದೆ. ಸೊ ಚಾರ್ಜ್ ಮೂವ್ ಆಗ್ತಿದೆ ಎಷ್ಟು ಟೈಮಲ್ಲಿ? ಸೊ ದಟ್ ಈಸ್ ನಥಿಂಗ್ ಬಟ್ ಕರೆಂಟ್. ಸೊ ನೀವೇ ಕರೆಂಟ್, ಬಿಕಾಸ್ ಯು ಹ್ಯಾವ್ ಪವರ್. ಸೊ ನಿಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಏನು? ಫೋರ್ಸು. ಆ ಫೋರ್ಸ್ ಎಲ್ಲಿಂದ ಬರ್ತದೆ? ಸೊ ಬೆಳಗ್ಗೆ ಆದರೆ ಫೋರ್ಸ್ ಕಮ್ಮಿ ಇರುತ್ತೆ, ಸ್ಕೂಲ್ಗೆ ಹೋಗ್ಬೇಕಲ್ಲ ಅಂತ. ಅದೇ ಸಾಯಂಕಾಲ ಆದರೆ ಏನೋ ಇದೆ ಹೋಗಬೇಕು, ಸೊ ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಈಗ ರೆಸಿಸ್ಟೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್, ಈಗ ಹೋಗ್ತಿದ್ದೀರಾ, ಸ್ಕೂಲ್ ಮುಗ್ದಿದ ತಕ್ಷಣ ನೇನು ಹೋಗಬೇಕು, ಮನೆಗೆ ಹೋಗಿ ಮ್ಯಾಚ್ ನೋಡಬೇಕು ಅಥವಾ ಏನೋ ನೋಡಬೇಕು. ಬಟ್ ಯಾರೋ ಒಬ್ಬರು ಟೀಚರ್ ಬರ್ತಾರೆ, ತಡಿರ್ಲೆ ನಾ ಈ ಕ್ಲಾಸ್ ತೊಗೋಬೇಕು, ಎಕ್ಸ್ಟ್ರಾ ಕ್ಲಾಸ್ ತೊಗೋಬೇಕು ಅಂತಾರೆ. ಅದೇನದು? ಒಂಥರ ರೆಸಿಸ್ಟೆನ್ಸ್. ಅಯ್ಯೋ ಎಕ್ಸ್ಟ್ರಾ ಕ್ಲಾಸೇ, ಇನ್ನೊಂದು ತಾಸು, ಇನ್ನೊಂದು ಗಂಟೆ ಕೊಡಬೇಕಲ್ಲ, ಏನು ಮಾಡೋದು? ಏನೂ ಮಾಡೋಕ್ಕಾಗಲ್ಲ. ಸೊ ಅದೊಂದು ಫೋರ್ಸು ತಡೀತಿದೆ, ಹೌದು ನೀವು ಇಲ್ಲೇ ಇರ್ರಿ ಅಂತ. ಸೊ ಈ ಗೇಟಿಂದ ಹೊರಗೆ ಬಿಡ್ತಿಲ್ಲ. ಸೊ ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಸೊ ನೀವು ಡೇ ಟು ಡೇ ಲೈಫಿಂದನೂ ನೀವು ಇದನ್ನು ಅರ್ಥ ಮಾಡ್ಕೋಬೋದು. ಬಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದಾಗ ಎಲೆಕ್ಟ್ರಾನ್ಸು ಮೂವ್ ಆಗ್ತಿದೆ. ಸೊ ಎಲೆಕ್ಟ್ರಾನ್ಸು ಮತ್ತು ಕರೆಂಟ್ ಡೈರೆಕ್ಷನ್ ಹೆಂಗಿರುತ್ತೆ? ಸೊ ಎಲೆಕ್ಟ್ರಾನ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೋ ಕರೆಂಟ್ ಡೈರೆಕ್ಷನ್ ಅದರ ಆಪೋಸಿಟ್ ತೊಗೊತೀವಿ. ಸೊ ಕನ್ವೆನ್ಷನಲಿ ದ ಫ್ಲೋ ಆಫ್ electrons is taken to be the opposite to that of flow of electrons. So electron one direction allo hodre current direction is taken opposite to that. So ide current. So agle definition helade. So ನೀವು ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ ತೊಗೋಬೋದು. ಸೊ ಈ ಕರೆಂಟ್ ನಾವು ಮೆಜರ್ ಮಾಡಬೇಕು ಅಂದರೆ ವಿ ಯೂಸ್ ಆ್ಯಮ್ಮೀಟರ್. ಮುಂದೆ ತೋರಿಸ್ತೀನಿ ಆ್ಯಮ್ಮೀಟರ್, ನೀವು ನೋಡಿರ್ತೀರಾ, ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿ ಯೂಸ್ ಆ್ಯಮ್ಮೀಟರ್ ಟು ಮೆಜರ್ ಕರೆಂಟ್. So what is the SI unit of current? It is ampere. So in the SI unit of charge nodidre, that is nothing but coulomb. So similarly voltmeter potential difference use ಮಾಡ್ತೀವಿ. SI unit ಏನು potential difference to volt. So ಇಲ್ಲಿ ವೋಲ್ಟ್ ಮೀಟರ್ ನೋಡ್ತಿದ್ದೀರಾ, ಇದೇ ರೀತಿ ಆಮ್ಮೀಟರ್ ಇರುತ್ತೆ. ದ ಓನ್ಲಿ ಡಿಫ್ರೆನ್ಸ್ ಇಸ್ ಇಲ್ಲಿ ವಿ ಅನ್ನೋ ಜಾಗದಲ್ಲಿ ಎ ಅಂತ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಆಮ್ಮೀಟರ್. ಎರಡೂ ನೋಡೋದಕ್ಕೆ ಸೇಮು. ಸೊ ಒಳಗೆ ಏನಿದೆ, ಎ ಇದ್ರೆ ಆಮ್ಮೀಟರ್, ವಿ ಇದ್ರೆ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ ಇನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್, ಆಮ್ಮೀಟರ್ ಇನ್ ದ ಕರೆಂಟ್. ಸೊ ಸಿಮಿಲರ್ಲಿ ಓಮ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಸೊ ಇಲ್ಲಿ ನೀವು ಸಾಕಷ್ಟು ರೆಸಿಸ್ಟೆನ್ಸ್ ನೋಡ್ತೀರಾ, ಎಲ್ಲ ಒಂದೇ ಥರ ಕಾಣಿಸ್ತಿರ್ಬೋದು, ಬಟ್ ಅದ್ರ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಒಂದು ಸಣ್ಣದಿರುತ್ತೆ, ನಿಮಗೆ ಒಂದೊಂದ್ಸಲ ಅದು ನೋಡೋದಕ್ಕೂ ಅದ್ರ ವ್ಯಾಲ್ಯೂಗೂ ಇಷ್ಟೊಂದು ಡಿಫ್ರೆನ್ಸಾ ಅನಿಸುತ್ತೆ. ಸೊ ಎಲ್ಲ ನೋಡೋದಕ್ಕೆ ಒಂದೇ ಥರ ಇರ್ಬೋದು, ಬಟ್ ವ್ಯಾಲ್ಯೂಸ್ ಒಳಗೆ ಚೇಂಜಸ್ ಇರುತ್ತೆ. ಅದ್ರ ರೀಡಿಂಗು ನೋಡ್ಬೋದು, ಬಟ್ ಈಗ ನಿಮ್ಗೆ ಅದೆಲ್ಲ ಬೇಡ. ಸೊ ಲೆಟ್ಸ್ ಮೂವ್ ಫಾರ್ವರ್ಡ್. ಸೊ ಸರ್ಕ್ಯೂಟ್ ಆರ್ ಸರ್ಕಸ್. ಓಕೆ, ಇದು ಮೂರಲ್ಲಿ ಯಾವುದ್ರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅಂತ ನಿಮಗೆ ಅನಿಸುತ್ತೆ? ನೋಡಿ, ಒಂದೆರಡು ಸೆಕೆಂಡ್. ಓಕೆ, ಸೊ ಫಸ್ಟ್ ಅಂತೂ ಇಲ್ಲ ಅನ್ನಿಸ್ಬೋದು, ಯಾಕಂದರೆ ಪ್ಲಾಸ್ಟಿಕ್ ಕೊಂಬು. ನಾನಂತೂ ಕೊಂಬು ಯೂಸ್ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ಕೊಂಬು ಹಾಕಿದ್ದೀನಿ, ನನಗಂತೂ ಬೇಡ ಅಂತ. ಸೊ ಕೊಂಬು, ಯಾಕಂದರೆ ಅದು ಪ್ಲಾಸ್ಟಿಕ್, ದಟ್ಸ್ ನಾಟ್ ಎ ಕಂಡಕ್ಟರ್, ಇಟ್ಸ್ ಆನ್ ಇನ್ಸುಲೇಟರ್, ಅಂದರೆ ಕರೆಂಟ್ ಫ್ಲೋ ಆಗಲ್ಲ.
ಸಿಮಿಲರ್ಲಿ ಬ್ರಷ್ ಆಗಲ್ಲ, ಯಾಕಂದರೆ ಬ್ರಷ್ ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ, ಸ್ಟೀಲಿಂದ ಅಂತೂ ಅಲ್ಲ, ಅಥವಾ ಮೆಟಲಿಂದ ಅಂತೂ ಅಲ್ಲ. ಸೊ ಬ್ರಷಿಂದನೂ ಕರೆಂಟ್ ಫ್ಲೋ ಆಗಲ್ಲ. ಇದು ಅಂತ ನಿಮಗನ್ಸಿದ್ರೆ ಅಗೇನ್ ಯು ಆರ್ ರಾಂಗ್. ಯಾಕೆ? ಇಲ್ಲಿ ಪವರ್ ಸಪ್ಲೈ ಎಲ್ಲಿ? ಸೊ ಪವರ್ ಸಪ್ಲೈ ಇಲ್ಲ ಅಂದರೆ ನಾನು ಆಗಲೇ ಹೇಳಿದೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ ಅಂದರೆ ಕರೆಂಟ್ ಎಲ್ಲಿಂದ ಬರುತ್ತೆ? ಬರಲ್ಲ. ಸೊ ನೀವು ವಯರ್ ಇದೆ, ಅದನ್ನು ಸಾಕೆಟ್ಗೆ ಹಾಕ್ದಿರಾ ಕರೆಂಟ್ ಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಬರಲ್ಲ. ಸೊ ವಿತೌಟ್ ದ ಬ್ಯಾಟ್ರಿ ಇಲ್ಲ ಅಂದರೆ ದೆರ್ ಇಸ್ ನೋ ಕರೆಂಟ್. ಸೊ ಅದಕ್ಕೆ ದಿಸ್ ಇಸ್ ಆಲ್ಸೋ ಓಕೆ. ಇಲ್ಲಿ ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಬಟ್ ಈ ಸರ್ಕ್ಯೂಟಲ್ಲಿ ಏನಿದೆ ಕರೆಂಟ್ ಫ್ಲೋ ಆಗ್ತಿಲ್ಲ, ಬಿಕಾಸ್ ದೆರ್ ಇಸ್ ನೋ ಬ್ಯಾಟ್ರಿ. ಸೊ ನೀವು ಎಕ್ಸಾಮಲ್ಲಿ ಬರಿಬೇಕಾದ್ರೆ ಹಿಂಗೆಲ್ಲ ಬರಿಬೇಕಾ, ಬಲ್ಪ್ ಅಂದರೆ ಹಿಂಗೆ ಬರಿಬೇಕಾ ಅಂತ ಇಲ್ಲ. ಸೊ ಸಿಂಬಲ್ಸ್ ಇರುತ್ತೆ, ಈಸಿ ರೆಪ್ರೆಸೆಂಟೇಷನ್. ಸೊ ಹೆಂಗೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು? ಇಟ್ ಈಸ್ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್. ಯಾವುದಕ್ಕೆ? ಕರೆಂಟ್ಗೆ. ಸೊ ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಫಾರ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಇಸ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಇಲ್ಲಿ ಬ್ಯಾಟ್ರಿ ಇದೆ, ಬ್ಯಾಟ್ರಿಯಿಂದ ಕನೆಕ್ಟ್ ಆಗಿದೆ, ಸ್ವಿಚ್ ಇದೆ, ಸೊ ಕಂಟಿನ್ಯೂಸ್ ಇದೆ, ಕ್ಲೋಸ್ ಇದೆ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಇದೆ. ಸೊ ಇಷ್ಟೆಲ್ಲ ಬರಿಬೇಕಾಗಿಲ್ಲ ಎಕ್ಸಾಮಲ್ಲಿ. ಸೊ ಸಿಂಪಲಾಗಿ ಹೆಂಗೆ ಬರಿಬೋದು? ಎಲೆಕ್ಟ್ರಿಕ್ ಸೆಲ್ ಅಂದರೆ ಒಂದೇ, ಇಟ್ ಈಸ್ ನಾಟ್ ಮೋರ್ ದೆನ್ ಒನ್. ಎಲೆಕ್ಟ್ರಿಕ್ ಸೆಲ್ ಒಂದಿರುತ್ತೆ. ಸೊ ಇದಕ್ಕೆ ಪಾಸಿಟಿವ್ ನೆಗೆಟಿವ್ ಹಾಕಬೇಕು. ಪಾಸಿಟಿವ್ ಅಂದರೆ ಯಾವುದು? ಇಟ್ ಈಸ್ ಆಲ್ವೇಸ್ ದ ಬಿಗ್ಗರ್ ಒನ್. ಸೊ ಬಿಗ್ಗರ್ ಲೈನ್ ಪಾಸಿಟಿವ್, ಸಣ್ಣದು ನೆಗೆಟಿವ್. ಬ್ಯಾಟ್ರಿ ಅವ್ರ ಕಾಂಬಿನೇಷನ್. ಸೊ ಎಲೆಕ್ಟ್ರಿಕ್ ಸೆಲ್ ಅಂದರೆ ಒಂದು, ಬ್ಯಾಟ್ರಿ ಅಂದರೆ ಒಂದಕ್ಕಿಂತ ಜಾಸ್ತಿ. ಸೊ ಇಲ್ಲಿ ದಿಸ್ ಇಸ್ ನಾಟ್ 100% ಕರೆಕ್ಟ್, ಕಂಪ್ಲೀಟ್ ಆಗಿಲ್ಲ. ಯಾಕಂದರೆ ಇಲ್ಲಿ ಇದನ್ನು ಜಾಯಿನ್ ಮಾಡೋದು ಮಿಸ್ ಮಾಡಬೇಡ್ರಿ. ಮಿಸ್ ಮಾಡೋದು ಅಂದರೆ ದಟ್ ಬೋತ್ ದ ಸೆಲ್ಸ್ ಆರ್ ನಾಟ್ ಕನೆಕ್ಟೆಡ್ ಟು ಈಚ್ ಅದರ್. ಸೊ ಜಾಯಿನ್ ಮಾಡಬೇಕು ಎರಡೂ, ಪಾಸಿಟಿವ್ ನೆಗೆಟಿವ್. ಸೊ ಓಪನ್ ಸ್ವಿಚ್ ಓಪನ್ ಇದೆ. ಓಪನ್ ಇದ್ದಾಗ ಏನು ಮಾಡಬೇಕು? ಇಷ್ಟೇ ಹಾಕಿಬಿಡೋದು. ಸೊ ಒಳಗೆ ಡಾಟ್ ಇಲ್ಲ, ಓಪನ್. ಸೊ ಅದೇ ಕ್ಲೋಸ್ ಅಂದರೆ ಸೇಮ್, ಆದರೆ ಒಳಗೊಂದು ಡಾಟ್ ಹಾಕ್ತೀವಿ. ಇದು ಹಾಕಿದಾಗ ಅಷ್ಟೇ ಕರೆಂಟ್ ಫ್ಲೋ ಆಗುತ್ತೆ. ಸೊ ವೈರ್ ಜಾಯಿಂಟ್, ಎರಡು ವೈರು, ಇದೊಂದು ವೈರು, ಇನ್ನೊಂದು ಮೇಲೊಂದು ವೈರ್ ತೊಗೊತೀನಿ. ಸೊ ಎರಡು ಜಾಯಿಂಟು. ಸೊ ಎಲ್ಲಿ ಕೂಡ್ತಿದೆಯೋ, ಎಲ್ಲಿ ಮೀಟ್ ಆಗ್ತಿದೆಯೋ ಅಲ್ಲೊಂದು ಡಾಟ್ ಹಾಕ್ರಿ. ದಿಸ್ ಇಸ್ ಜಾಯಿಂಟ್. ಸೊ ವೈರ್ಸ್ ಕ್ರಾಸಿಂಗ್ ಈಚ್ ಅದರ್ ಅಂದರೆ ಏನು? ಒಂದು ವೈರ್ ಇದೆ, ಇನ್ನೊಂದು ವೈರ್ ಇದೆ. ಸೊ ಎರಡು ಕ್ರಾಸ್ ಆಗ್ತಿದೆ, ಜಾಯಿನ್ ಆಗ್ತಿಲ್ಲ. ಸೊ ಇನ್ಸುಲೇಷನ್ ಇದೆ, ಒಂದ್ರ ಮೇಲೆ ಒಂದು ಹೋಗ್ತಿದೆ. ಸೊ ಒಂದು ವೈರ್ ಹಿಂಗೆ ತೊಗೊತೀನಿ, ಇನ್ನೊಂದು ವೈರು ಕ್ರಾಸಿಂಗ್, ಎರಡು ಕ್ರಾಸ್ ಆಯಿತು. ನೆಕ್ಸ್ಟ್ ಎಲೆಕ್ಟ್ರಿಕ್ ಬಲ್ಪ್. ಸೊ ಬಲ್ಪ್ ಅಂದರೆ ಆಗಲೇ ತೋರಿಸಂಗೆ ಕ್ಲೀನಾಗಿ ಎಲ್ಲ 3D ಸ್ಟ್ರಕ್ಚರ್ ಡ್ರಾ ಮಾಡಬೇಕು ಅಂತ ಏನಿಲ್ಲ, ಸಿಂಪಲ್, ಮುಗಿತ್ ಬಲ್ಪ್. ರೆಸಿಸ್ಟರ್. ಸೊ 3 ಲೈನ್ ಅಲ್ಲ, ನಿಮಗೆ 4, 5 ಎಷ್ಟು ಲೈನ್ ಬೇಕಾದರೂ ಹಾಕ್ರಿ, ನಡೆಯುತ್ತೆ. ಸೊ ರಿಯೋಸ್ಟ್ಯಾಟ್ ಅಂದರೆ ಏನು? ಇಟ್ಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ ಟು ವೇರಿ ದ ಕರೆಂಟ್ ವಿತೌಟ್ ಚೇಂಜಿಂಗ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಅಂದರೆ ಕರೆಂಟ್ ಚೇಂಜ್ ಮಾಡ್ತೀವಿ, ಆದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಚೇಂಜ್ ಮಾಡ್ದಿರಾ. ಸೊ ಅಂದರೆ ರೆಸಿಸ್ಟೆನ್ಸ್ ವೇರಿ ಮಾಡಿಕೊಂಡು. ಸೊ ದಟ್ ಈಸ್ ರಿಯೋಸ್ಟ್ಯಾಟ್. ಸೊ ಸೇಮ್ ರೆಸಿಸ್ಟರ್ ಹೆಂಗಿದೆಯೋ ಹಂಗೆ ಮೇಲೊಂದು ಆರೋ ಮಾರ್ಕ್ ಹಾಕ್ತೀರಾ, ಅಂದರೆ ಎಲ್ಲಿ ವೇರಿ ಆಗ್ತಿದೆ ಅಂತ ತೋರಿಸೋದಕ್ಕೆ. ಆರ್ ಆರೋ ಮಾರ್ಕ್ ಹಿಂಗಾದರೂ ಹಾಕ್ಬೋದು, ವಿಚ್ ಸೇಸ್ ದಟ್ ಇಟ್ ಈಸ್ ವೇರಿಯಿಂಗ್. ಸೊ ಆಮ್ಮೀಟರ್, ಇಟ್ ಈಸ್ ಯೂಸ್ ಟು ಮೆಜರ್ ದ ಕರೆಂಟ್, ಪಾಸಿಟಿವ್ ನೆಗೆಟಿವ್, ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವೋಲ್ಟ್ ಮೀಟರ್ ಏನು ಮೆಜರ್ ಮಾಡ್ತೀವಿ? ಆಗಲೇ ಹಿಂದೆ ಹೇಳಿದೆ, ವೋಲ್ಟ್ ಮೀಟರ್ ಈಸ್ ಯೂಸ್ ಟು ಮೆಜರ್ ಪೊಟೆನ್ಷಿಯಲ್ ಡಿಫರೆನ್ಸ್, ವಿ. ಸೊ ಎ ಇದ್ರೆ ಆಮ್ಮೀಟರ್, ವಿ ಇದ್ರೆ ವೋಲ್ಟ್ ಮೀಟರ್, ಸೇಮ್ ಪಾಸಿಟಿವ್ ನೆಗೆಟಿವ್. ಸೊ ವೈರ್ಸ್ ಕ್ರಾಸಿಂಗ್ ಜಾಯಿಂಟ್ ಇನ್ನೊಂದ್ಸಲ ರಿಪೀಟ್ ಆಯಿತು, ಓಕೆ, ಆದರೂ ಬರೀತು. ನೆಕ್ಸ್ಟ್, ಸೊ ಇದು ಒಂದು ಕಂಪ್ಲೀಟ್ ಸರ್ಕ್ಯೂಟ್. ಆಗಲೇ ಏನು ತೋರಿಸಿದ್ನೋ ಅದು ಆ್ಯಕ್ಚುಲ್ ಹೆಂಗಿರುತ್ತೆ, ಬಟ್ ನೀವು ಬರಿಬೇಕಾದ್ರೆ ಹಿಂಗೆ ಬರೆದ್ರೂ ಸಾಕು. ಅದು ಬರೀಲೇಬೇಕು ಅಂತೆಲ್ಲ, ಬರೀಬಾರ್ದು ಆ್ಯಕ್ಚುಲಿ. ಸೊ ಇದು ಬರೆದ್ರೂ ಸಾಕು. ಸೊ ವೋಲ್ಟ್ ಮೀಟರ್ ಏನು ಮಾಡ್ತೀವಿ? ಮೆಜರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್
ಅಕ್ರಾಸ್ ದ ರೆಸಿಸ್ಟರ್. ಸೊ ಬರಿಬೇಕಾದ್ರೂ ಅಕ್ರಾಸ್ ದ ರೆಸಿಸ್ಟರ್. ಸೊ ಒಂದು ಪಾಸಿಟಿವ್ ಇದೆ, ಇನ್ನೊಂದು ನೆಗೆಟಿವ್ ಇದೆ. ಪಾಸಿಟಿವ್ ಡೈರೆಕ್ಷನ್ ಕಡೆ ಪಾಸಿಟಿವ್ ಇರಬೇಕು, ನೆಗೆಟಿವ್ ಡೈರೆಕ್ಷನ್ ಕಡೆ ನೆಗೆಟಿವ್ ಇರಬೇಕು. ಸೊ ಇನ್ನೊಂದು ನೆಗೆಟಿವ್. ಸೊ ನೆಗೆಟಿವ್ ಎಲ್ಲಿದೆಯೋ ನೆಗೆಟಿವ್. ಸೊ ಆ್ಯಮ್ಮೀಟರ್ದು ಪಾಸಿಟಿವ್ ನೆಗೆಟಿವ್. ಆ್ಯಮ್ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಸೀರೀಸ್. ಇದೆರಡು ಡೈರೆಕ್ಷನ್ ರಿವರ್ಸ್ ಮಾಡಿದ್ರಿ ಅಂದರೆ ಕರೆಂಟ್ ಫ್ಲೋ ಆಗಲ್ಲ, ನಿಮಗೆ ಕರೆಂಟೇ ಬರಲ್ಲ, ಅಥವಾ ಒಂದ್ಸಲ ಶಾರ್ಟ್ ಸರ್ಕ್ಯೂಟ್ ಆದರೂ ಆಗುತ್ತೆ. ಸೊ ಅದಕ್ಕೆ ಆ್ಯಮ್ಮೀಟರ್ ಸೀರೀಸಲ್ಲಿರಬೇಕು, ವೋಲ್ಟ್ ಮೀಟರ್ ಪ್ಯಾರಲಲ್ಲಿ ಇರಬೇಕು. ಮತ್ತು ಬರಿಬೇಕಾದ್ರೆ ಸ್ವಿಚ್ ಕ್ಲೋಸ್ ಮಾಡದೆ ನೀವು ಕರೆಂಟ್ ಡೈರೆಕ್ಷನ್ ತೋರಿಸಿದ್ರಿ, ಕರೆಂಟೇ ಫ್ಲೋ ಆಗ್ತಿರಲ್ಲ. ಇನ್ನು ಕರೆಂಟ್ ಡೈರೆಕ್ಷನ್ ತೋರಿಸ್ರಿ ಏನು ಯೂಸು? ಏನೂ ಇಲ್ಲ. ಸೊ ಇದು ಈಗ ಯೂಸ್ ಮಾಡ್ತಿರೋದು. ಸೊ ನಿಮಗೆ ಒಂದೇ ಡಿವೈಸಲ್ಲಿ ಆ್ಯಮ್ಮೀಟರ್ ವೋಲ್ಟ್ ಮೀಟರ್ ಎಲ್ಲ ಬರುತ್ತೆ, ಬಟ್ ಇದು ನಿಮಗೆ ಬೇಡ ಸದ್ಯಕ್ಕೆ. ಇದೇನಿದೆ ಇಷ್ಟಿದ್ರೆ ಸಾಕು. ಸೊ ಸೀರೀಸ್ ಆರ್ ಕಾಂಬಿನೇಷನ್ ಆಫ್ ಸೆಲ್ಸ್. ನೆಕ್ಸ್ಟ್ ವೆರಿ 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 ಇಂಪಾರ್ಟೆಂಟ್, ಓಮ್ಸ್ ಲಾ. ಓಮ್ಸ್ ಲಾ ಹೆಂಗಂದ್ರೆ, ಓಮ್ಸ್ ಲಾ ಅಂತ ಕೇಳಿದ ತಕ್ಷಣ ಮಲ್ಕೊಂಡಿರ್ತೀರ, ಯಾರಾದರೂ ಎಬ್ಸಿ ಹೇಳೋ ಓಮ್ಸ್ ಲಾ ಹೇಳೋ ಅಂದರೆ ಎದ್ದಿದ ತಕ್ಷಣ ದ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅಕ್ರಾಸ್ ಎಂಡ್ಸ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಎಲ್ಲಿ ನಿಲ್ಲಿಸ್ಬೇಕು? ಪ್ರೊವೈಡೆಡ್ ಇಟ್ಸ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಸ್ಟಾರ್ಟ್ ಮಾಡಿರಿ, ಪ್ರೊವೈಡೆಡ್ ಟೆಂಪರೇಚರ್ ರಿಮೈನ್ಸ್ ದ ಸೇಮ್ ಅನ್ನೋ ತನ ಒಂದು ವರ್ಡ್ ಬಿಡ್ದಿರ ಅಷ್ಟು ಹೇಳಬೇಕು, ಯಾಕಂದರೆ ಇದು ಲಾ. ಸೊ ಬಿ ಕೇರ್ಫುಲ್, ಹೆಂಗಿದೆಯೋ ಹಾಗೆ ಬರೆಯೋದಕ್ಕೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಕ್ರಾಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಲ್ವೇಸ್ ಅಕ್ರಾಸ್. ಆಗಲೇ ಹೇಳಿದೆ. ಎಂಡ್ಸ್ ಆಫ್ ಎ ಮೆಟಲ್ ವೈರ್ ಈಸ್ ಪ್ರಪೋರ್ಷನಲ್ ಟು ದ ಕರೆಂಟ್. ಸೊ ವಿ ಏನಿದೆ ಸೊ ವಿ ಏನಿದೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕರೆಂಟ್. ಅಂದರೆ ಏನರ್ಥ? ಈಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ, ನಾನು ವೈರ್ನ ಸಾಕೆಟ್ಗೆ ಹಾಕೇ ಇಲ್ಲ ಅಂದರೆ ಕರೆಂಟ್ ಎಲ್ಲಿಂದ ಬರುತ್ತೆ? ಕರೆಂಟ್ ಇಲ್ಲ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ ಅಂದರೆ ಕರೆಂಟು ಇಲ್ಲ. ಸೊ ಎರಡೂ ಝೀರೋ. ಸೊ ಅದೇ ಇಲ್ಲಿ ರೆಪ್ರೆಸೆಂಟ್ ಆಗ್ತಿರೋದು. ವಿ ಇಲ್ಲ ಅಂದರೆ ಐ ಇಲ್ಲ, ನಾನಿಲ್ಲ ಅಂದರೆ ನೀವಿಲ್ಲ, ಅಥವಾ ನೀವಿಲ್ಲ ಅಂದರೆ ನಾನಿಲ್ಲ, ಹಾಗೆ. ಸೊ ನಾನಲ್ಲ ನೀವು, ಸೊ ನೀವಿಲ್ಲ ಅಂದರೆ ನಾನಿಲ್ಲ. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ನೀವು ಎಷ್ಟು ಜಾಸ್ತಿ ನೋಡ್ತಿರೋ ನಮ್ಗೆ ಅಷ್ಟೇ ಖುಷಿ, ನೀವು ಎಷ್ಟು ಲೈಕ್ ಮಾಡ್ತಿರೋ ನಮ್ಗೆ ಅಷ್ಟೇ ಖುಷಿ, ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮ್ಗೆ ಅಷ್ಟೇ ಖುಷಿ. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ನೆಕ್ಸ್ಟು ಅಂದರೆ ಏನರ್ಥ? ಇನ್ನು ನನ್ನ ಹತ್ರ ಒಂದು ಬ್ಯಾಟ್ರಿ ತೊಗೊಂಡೆ. ಸೊ ಒಂದು ಬ್ಯಾಟ್ರಿ ತೊಗೊಂಡು ಕನೆಕ್ಟ್ ಮಾಡಿದಾಗ ನನಗೆ ಸ್ವಲ್ಪ ಕರೆಂಟ್ ಫ್ಲೋ ಆಗ್ತಿರುತ್ತೆ. ನಾನು ಅದೇ ಓಕೆ, ಈಗ ಇಲ್ಲಿ ಜಾಯಿನ್ ಮಾಡ್ತೀನಿ. ಸೊ ಜಾಯಿನ್ ಮಾಡಿದಾಗ ಏನಾಯಿತು? ಒಂದು ಬ್ಯಾಟ್ರಿ ಇದೆ, ಒಂದು ಸೆಲ್ ಇದೆ ಅಂತ ಅರ್ಥ. ಸೊ ನಾನು ಈಗ ಎಷ್ಟೋ ಕರೆಂಟ್ ಫ್ಲೋ ಆಗ್ತಿದೆ. ಸೊ ನಾನು ಅದನ್ನೇ ಇಲ್ಲಿ ಹಾಕ್ತೀನಿ. ಇಲ್ಲಿ ಹಾಕಿದ್ರೆ ಎಷ್ಟು ಬ್ಯಾಟ್ರಿ ಅಥವಾ ಎಷ್ಟು ಸೆಲ್ ಕನೆಕ್ಟ್ ಮಾಡ್ದಂಗೆ ಆಯಿತು? 2. ಸೊ ಈಗ ಆಬ್ವಿಯಸ್ಲಿ ಏನಾಗಬೇಕು? ಪೊಟೆನ್ಷಿಯಲ್ ಡಿಫರೆನ್ಸ್ ಜಾಸ್ತಿ ಆಯಿತು. ಸೊ ಕರೆಂಟ್ ಶುಡ್ ಆಲ್ಸೋ ಇನ್ಕ್ರೀಸ್. ಸೊ ಕರೆಂಟು ಜಾಸ್ತಿ ಆಗಬೇಕು. ಸೊ ಹಾಗೆ ನೀವು ಪೊಸಿಷನ್ ಚೇಂಜ್ ಮಾಡ್ತಾ ಹೋದ್ರಿ ಅಂದರೆ ಕರೆಂಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದನ್ನೇ ಇಲ್ಲಿ ತೋರಿಸಿರೋದು ಒಂದು ಸ್ಟ್ರೈಟ್ ಲೈನ್. ಸೊ ಈ ಸ್ಟ್ರೈಟ್ ಲೈನ್ ಬರೀಬೇಕಾದ್ರೆ, ಓಕೆ ನೆಕ್ಸ್ಟ್ ಬರ್ತೀನಿ. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿ. ಪ್ರಪೋರ್ಷನಾಲಿಟಿ ಸಿಂಬಲ್. ಸೊ ವಿ ಬೈ ಐ ಇಸ್ ಕಾನ್ಸ್ಟೆಂಟ್. ಸೊ ಏನಿದು ಕಾನ್ಸ್ಟೆಂಟ್? ಕಾನ್ಸ್ಟೆಂಟ್ ಯಾವ ಕಾನ್ಸ್ಟೆಂಟು? ನಥಿಂಗ್ ಬಟ್ ರೆಸಿಸ್ಟೆನ್ಸ್. ಸೊ ಈ ರೆಸಿಸ್ಟೆನ್ಸ್ ಏನಿರುತ್ತೋ ಅದೆಲ್ಲೇ ಇರುತ್ತೆ, ಅದನ್ನು ಚೇಂಜ್ ಮಾಡ್ತಿಲ್ಲ ನಾವು. ರಿಯೋಸ್ಟ್ಯಾಟ್ ಅಲ್ಲ ಇದು ರೆಸಿಸ್ಟೆನ್ಸು. ಸೊ ಕಾನ್ಸ್ಟೆಂಟ್ ವಿಚ್ ಇಸ್ ರೆಸಿಸ್ಟೆನ್ಸ್. ಸೊ ವಿ ಬೈ ಐ ಈಸ್ ಈಕ್ವಲ್ ಟು ಆರ್, ವಿ ಈಸ್ ಈಕ್ವಲ್ ಟು ಐ ಆರ್. ಸೊ ಇದೆ ಓಮ್ಸ್ ಲಾ. ಸೊ ಅಂದರೆ ಏನರ್ಥ? ಎಕ್ಸಾಮಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ವ್ಯಾಲ್ಯೂಸ್ ಏನಿದೆ ಕೇರ್ಫುಲ್ಲಾಗಿ ನೆನ್ಪಿಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡ್ರಿ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಶುಡ್ ಆಲ್ವೇಸ್ ಬಿ ಆನ್ ವೈ ಆ್ಯಕ್ಸಿಸ್, ಕರೆಂಟ್ ಎಕ್ಸ್ ಆ್ಯಕ್ಸಿಸ್. ಚೇಂಜ್ ಮಾಡಿದ್ರಿ ಮಾರ್ಕ್ಸ್ ಇಲ್ಲ, ಯಾಕಂದರೆ ಇದನ್ನು ಚೇಂಜ್ ಮಾಡಿದ ತಕ್ಷಣ ನಂಗೆ ರೆಸಿಸ್ಟೆನ್ಸ್ ಬರಲ್ಲ. ಇಟ್ ವಿಲ್ ಬಿ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್. ಸೊ ಈ ಸ್ಲೋಪ್ ಏನಿದೆ, ಓಕೆ ಸ್ಲೋಪ್ ಸ್ಪೆಲ್ಲಿಂಗ್ SLOPE. ಸ್ಲೋಪ್ ಏನಿದೆ ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್.
ಸೊ ಸ್ಲೋಪ್ ವ್ಯಾಲ್ಯೂ ಇಸ್ ರೆಸಿಸ್ಟೆನ್ಸ್. ಸೊ ಇದನ್ನು ಚೇಂಜ್ ಮಾಡಿದ್ರಿ ಸ್ಲೋಪ್ ಚೇಂಜ್ ಆಗುತ್ತೆ. ಸೊ ನೆವರ್ ಡೂ ಇಟ್. ಎಕ್ಸಾಮಲ್ಲಿ MCQ ಅಲ್ಲಿ ಇಂಟರ್ಚೇಂಜ್ ಮಾಡಿಕೊಡ್ಬೋದು ಅಥವಾ ಇನ್ನೊಂದೇನು ಕೊಡ್ಬೋದು, ಗೊತ್ತಿರಲಿ. ಸೊ ಸ್ಲೋಪ್ ಇಸ್ ರೆಸಿಸ್ಟೆನ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಲ್ವೇಸ್ ಆನ್ ವೈ, ಕರೆಂಟ್ ಆನ್ ಎಕ್ಸ್. ಸೊ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಸ್ಟ್ರೈಟ್ ಲೈನ್ ಬರುತ್ತೆ ನಿಮಗೆ, ಯಾಕಂದರೆ ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಸೊ ಈಗ 1 ವೋಲ್ಟ್ 1 ಆಂಪಿಯರ್ 1 ಓಮ್. ಸೊ ಈಗ ಅಷ್ಟೇ ನಾನು ವಿ ಹೇಳಿದೆ. ಸೊ ಇಸ್ ದ ಸೇಮ್? ಇಲ್ಲ. ಸೊ 1 ವೋಲ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಫಾರ್ಮುಲಾ, ವಿ ಇಸ್ ಈಕ್ವಲ್ ಟು W/Q. W ಅಂದರೆ ಏನು? ವರ್ಕ್ ಡನ್. Q ಅಂದರೆ ಏನು? ಚಾರ್ಜ್. ಸೊ ಆ ಒಂದು ಡೆಫಿನಿಷನಿಂದ 1 ವೋಲ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ನಿಮಗೆ ಎಕ್ಸಾಮಲ್ಲಿ ನೀವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಓಮ್ಸ್ ಲಾ ಇಂದ 1 ವೋಲ್ಟ್ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂದರೆ ಅವ್ರು ಮಾರ್ಕ್ಸ್ ಕೊಡಲ್ಲ. ಯಾಕಂದರೆ 1 ವೋಲ್ಟ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ? W/Q ಇಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಸೊ ವಿ ಅಂದರೆ ವೋಲ್ಟ್, W ಅಂದರೆ ವರ್ಕ್, Q ಅಂದರೆ ಚಾರ್ಜ್. ನೋಡಿದ್ದೀರಾ? ಸೊ 1 ವೋಲ್ಟ್ ಯಾವಾಗ ಆಗುತ್ತೆ? ವರ್ಕ್. ವಾಟ್ ಈಸ್ ದ SI ಯೂನಿಟ್ ಆಫ್ ವರ್ಕ್? ಜೋಲ್. ಅಂದರೆ 1 ಜೋಲ್. ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್? ಹಿಂದೆನೂ ನೋಡಿದ್ದೀರಾ? ಇಟ್ ಈಸ್ 1 ಕೂಲಮ್. ಸೊ ಈಗ ಡಿಫೈನ್ ಮಾಡಬೇಕು ಅಂದರೆ ಆರಾಮ್ ಡಿಫೈನ್ ಮಾಡಿರಿ. ವೆನ್ 1 ಜೋಲ್ ಆಫ್ ವರ್ಕ್, ವರ್ಕ್ ಅಂದರೆ ಏನು? ನಾನು ಕೆಲಸ ಮಾಡಬೇಕು. ಈಗ ಇದೊಂದು ಚಾರ್ಜ್ ಇದೆ, ನಾನು ಇನ್ನೊಂದು ಚಾರ್ಜ್ನ ಹಂಗೆ ಹೋಗಲ್ಲ. ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೊಗೊಂಡೋಗ್ಬೇಕು. ಸೊ ತೊಗೊಂಡೋಗ್ಬೇಕು ಅಂದರೆ ನಾನು ವರ್ಕ್ ಮಾಡ್ತಿದ್ದೀನಿ, ಸೊ ಮೂವ್ ಆಗ್ತಿದ್ದೀನಿ, ಅವಾಗೆ ತಾನೇ ವರ್ಕ್ ಆಗೋದು. ಸೊ ವರ್ಕ್ 1 ಜೋಲ್ ಆಫ್ ವರ್ಕ್, ಒಂದೇ ಜೋಲ್ ಆಫ್ ವರ್ಕ್ ಆಗ್ತದೆ. ಸೊ ಯಾವಾಗ ಒಂದು ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಳೋದಾಗ, ಸೊ ದೆನ್ ಇಟ್ ಈಸ್ 1 ವೋಲ್ಟ್. ಸೊ ವೆನ್ 1 ಜೋಲ್ ಆಫ್ ವರ್ಕ್ ಇಸ್ ಡನ್ ಟು ಮೂವ್ 1 ಕೂಲಮ್ ಆಫ್ ಚಾರ್ಜ್ ಫ್ರಮ್ 1 ಪಾಯಿಂಟ್ ಟು another point, so then it is 1 volt. So similarly 1 ampere. So 1 ampere or Ohm's law ಇಂದ ಕೇಳ್ತಿಲ್ಲ. ಸೊ 1 ಆಂಪಿಯರ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಐ. ಸೊ ಅದಕ್ಕೆ ನಾನು ಇಲ್ಲಿ ತನ ಇದರದ್ದು ಎಕ್ಸ್ಪ್ಲೇನ್ ಮಾಡಿರಲ್ಲ. ಸೊ I is equal to Q/T. ಸೊ ಫಸ್ಟೇ ನೋಡಿದ್ವಿ. ಸೊ I current, what is the SI unit of current? Ampere. So 1 ampere ಆಗಬೇಕು ಅಂದರೆ Q ಚಾರ್ಜ್ ಕೂಲಮ್, SI unit 1 ಕೂಲಮ್, ಟೈಮ್ ಸೆಕೆಂಡ್, ಸೇಮ್. ಸೊ 1 ಕೂಲಮ್ ಆಫ್ ಚಾರ್ಜು 1 ಸೆಕೆಂಡಲ್ಲಿ ಮೂವ್ ಆಗೋದಕ್ಕೆ 1 ಆಂಪಿಯರ್ ಅಂತೀವಿ. ಸೊ ವೆನ್ 1 ಕೂಲಮ್ ಆಫ್ ಚಾರ್ಜ್ ಕ್ರಾಸಸ್ ಆರ್ ಟೇಕ್ಸ್ 1 ಸೆಕೆಂಡ್, ಸೊ ದೆನ್ ಇಟ್ ಈಸ್ 1 ಆಂಪಿಯರ್. ಸೊ ಡೆಫಿನಿಷನ್ ನೆಕ್ಸ್ಟ್ ಸ್ಲೈಡಲ್ಲಿದೆ, ಸೊ ಟೆನ್ಷನ್ ಮಾಡ್ಕೋಬೇಡಿ. ಸೊ 1 ಓಮ್, 1 ಓಮ್ ಅಂತ ಬಂದಾಗ ಹಿಂದೆಲ್ಲೂ ಇಲ್ಲ. ದಿಸ್ ಇಸ್ ಫ್ರಮ್ ಓಮ್ಸ್ ಲಾ. ಸೊ 1 ಓಮ್. ಸೊ 1 ಓಮ್ಸ್ ಲಾ ವಿ ಇಸ್ ಸೊ R ಈಸ್ ಈಕ್ವಲ್ ಟು ಏನಾಯಿತು? V ಡಿವೈಡೆಡ್ ಬೈ I. ಸೊ ರೆಸಿಸ್ಟೆನ್ಸ್ 1 ಓಮ್ ಆಗಬೇಕು ಅಂದರೆ, ರೆಸಿಸ್ಟೆನ್ಸ್ 1 ಓಮ್ ಆಗಬೇಕು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಗಬೇಕು? 1 ವೋಲ್ಟ್. ಕರೆಂಟ್ ಎಷ್ಟಾಗಬೇಕು? 1 ಆಂಪಿಯರ್. ಸೊ ವೆನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ 1 ವೋಲ್ಟ್ and the current flowing is 1 ampere, then we get 1 ohm. ಸೊ ಡೆಫಿನಿಷನ್ ಇದೆ, ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳಂಗಿದ್ರೆ ತೊಗೊಳ್ರಿ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಗೇನ್ ಇಂಪಾರ್ಟೆಂಟ್. ನೆಕ್ಸ್ಟು ಕಂಡಕ್ಟರ್ಸ್ ಅಂದರೆ ಏನು, ಇನ್ಸುಲೇಟರ್ಸ್ ಅಂದರೆ ಏನು? ಸೊ ಕಂಡಕ್ಟರ್ಸ್ ಅಂದರೆ ಕರೆಂಟ್ನ ಈಸಿಯಾಗಿ ಫ್ಲೋ ಮಾಡೋದಕ್ಕೆ ಬಿಡತ್ತೆ, ಹೋಗಪ್ಪ ಹೋಗು ಅಂತ. ಸೊ ಅದೇ ಇನ್ಸುಲೇಟರ್ ಅಂದರೆ ಬೇಡ, ನಿಲ್ಲು ಅಲ್ಲೇ ನಿಲ್ಲು, ಎಲ್ಲಿದೆಯೋ ಅಲ್ಲೇ ನಿಲ್ಲು. ಸೊ ಇನ್ಸುಲೇಟರ್ ಸ್ಟಾಪ್ ಮಾಡೋದು. ಸ್ಟಾಪ್ ಅಂದರೆ ಏನು? ಫುಲ್ ಕಂಪ್ಲೀಟ್ ಬಂದ್. ಸೊ ನಿಮಗೆ ಕರೆಂಟೇ ಫ್ಲೋ ಆಗಲ್ಲ ಇನ್ಸುಲೇಟರ್ಸಲ್ಲಿ. ಅದೇ ಕಂಡಕ್ಟರ್ಸ್ ಆರಾಮ್ ಬಿಡುತ್ತೆ. ಸೊ ಈ ಕಾಪರ್ ವೈರ್, ಸೊ ಕೇಳ್ಬೋದು ಕಾಪರ್ ವೈರ್ ಏನಿದೆ? ಕಾಪರ್ ವೈರ್ ಒಳಗೆ ಇಟ್ ಈಸ್ ಕಂಡಕ್ಟರ್. ಇಟ್ ಈಸ್ ಮೇಡ್ ಅಪ್ ಆಫ್ ಮೆಟಲ್ ಲೈಕ್ ಕಾಪರ್ ಆರ್ ಅಲ್ಯೂಮಿನಿಯಂ. ದೇ ಆರ್ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಕರೆಂಟ್. ರೆಸಿಸ್ಟೆನ್ಸ್ ಏನಿರುತ್ತೆ ತುಂಬ ಕಮ್ಮಿ ಇರುತ್ತೆ ಕಂಡಕ್ಟರ್ಸಲ್ಲಿ. ಅದೇ ಹೊರಗೆ ಔಟ್ಸೈಡ್
ಔಟ್ಸೈಡ್ ಏನಿದೆ ಇಟ್ ಈಸ್ ಇನ್ಸುಲೇಟರ್. ಕರೆಂಟ್ನ ಬಿಡಲ್ಲ. ನೀವು ನಾನು ವೈರ್ ಇದೆ, ವೈರ್ನ ಹಿಡಿದ ತಕ್ಷಣ ನನಗೆ ಶಾಕ್ ಹೊಡೆದ್ರೆ ಏನಾಯಿತು? ಏನು ಲೈಕ್ ದಟ್ ಈಸ್ ನಾಟ್ ವಾಟ್ ಇಟ್ ವಾಂಟ್ ಟು ಡೂ. ಸೊ ವೈರ್ನ ಹಿಡಿಬೇಡ್ರಿ. ಯಾವುದೋ ವೈರ್ ಬೈ ಮಿಸ್ಸಾಗಿ ಟಚ್ ಆದರೂ ಶಾಕ್ ಹೊಡಿಬಾರ್ದು. ಸೊ ಅದಕ್ಕೆ ಏನು ಮಾಡ್ತಾರೆ, ಔಟ್ಸೈಡ್ ಇಟ್ ಈಸ್ ಲೈಕ್ ಇನ್ಸುಲೇಟ್ ಮಾಡಿರ್ತಾರೆ, ವಿಚ್ ಮೀನ್ಸ್ ದಟ್ ಇಟ್ ಈಸ್ ನಾಟ್ ಅಲೋಯಿಂಗ್ ದ ಕರೆಂಟ್ ಟು ಫ್ಲೋ ಔಟ್ಸೈಡ್. ಸೊ ಹೊರಗೆ ಇನ್ಸುಲೇಟರ್ ಇರುತ್ತೆ, ಒಳಗೆ ಕಂಡಕ್ಟರ್ ಇರುತ್ತೆ. ಸೊ ದಟ್ ಈಸ್ ವಾಟ್ ದ ಇನ್ಸುಲೇಟರ್ಸ್ ಆ್ಯಂಡ್ ಕಂಡಕ್ಟರ್ಸ್. ಸೊ ಕಂಡಕ್ಟರ್ಸ್ ರೆಸಿಸ್ಟೆನ್ಸ್ ಈಸ್ ವೆರಿ ಲೆಸ್, whereas the resistance of insulators are very very high, or it is the maximum ಅನ್ಬೋದು. ನೆಕ್ಸ್ಟ್ ಫ್ಯಾಕ್ಟರ್ಸ್. ಈ ರೆಸಿಸ್ಟೆನ್ಸ್ ನೋಡಿದ್ವಿ. ಸೊ ರೆಸಿಸ್ಟೆನ್ಸ್ ಒಂದ್ರಲ್ಲಿ ಕಮ್ಮಿ ಇರುತ್ತೆ, ಇನ್ನೊಂದ್ರಲ್ಲಿ ಜಾಸ್ತಿ ಇರುತ್ತೆ. ಸೊ ಇದು ಬಿಟ್ಟು ಬೇರೆ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್? ಸೊ ಒಂದು ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಲೆಂತ್. ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಅಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅಂದರೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಹೆಂಗೆ? ಓಕೆ, ಈಗೆಲ್ಲ ನೀವು ನೋಡಿರ್ತೀರ ನ್ಯೂಸಲ್ಲಿ. ಈಗಂತೂ ತುಂಬ ದೊಡ್ಡ ನ್ಯೂಸ್ ಆಗ್ತಿದೆ, ಲೈಕ್ ಮಹಾಕುಂಭಮೇಳ. ಸೊ ಈಗ ನಾನೇ ಕುಂಭಮೇಳಕ್ಕೆ ಹೋದೆ ಅಂದ್ಕೊಡಿ. ಸೊ ಹೋಗಿ ನಾನು ಒಂದು ಕಡೆಯಿಂದ ಗಂಗಾ ನದಿಲಿ ಈಜು ಮಾಡಬೇಕು, ಲೈಕ್ ಈಜು ಹೊಡಿಬೇಕು. ಸೊ ಸ್ವಿಮ್ ಮಾಡಬೇಕು. ನದಿ ಹಿಂಗೆ ಹರ್ಕೊಂಡು ನನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಬರ್ತಿದೆ, ನಾನು ಅದ್ರ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗಬೇಕು, ಅದ್ರ ವಿರುದ್ಧ ಹೋಗಬೇಕು. ಸೊ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ಏನಿರುತ್ತೆ, ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ದೂರ ಇದ್ದರೆ ಓಕೆ, ಹಂಗೋ ಹಿಂಗೋ ಕಷ್ಟಪಟ್ಕೊಂಡು ಹೋಗ್ಬೋದು, ರೆಸಿಸ್ಟೆನ್ಸ್ ಇರುತ್ತೆ, ಆದರೂ ಕಷ್ಟಪಟ್ಕೊಂಡು ಹೋಗ್ತೀನಿ. ಅದೇ ಲೆಂತ್ ಜಾಸ್ತಿ ಆಯಿತು, ಡಬಲ್ ಆಯಿತು ಅಂದ್ಕೊಳ್ರಿ. ಸೊ ರೆಸಿಸ್ಟೆನ್ಸ್ ಏನಾಯಿತು, ನಾನು ಹೋಗೋ ಅಷ್ಟರಲ್ಲಿ ಇರೋ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ. ಸೊ ಅದಕ್ಕೆ ಲೆಂತ್ ಜಾಸ್ತಿ ಆಯಿತು, ರೆಸಿಸ್ಟೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ಸ್ ಅಂದಾಗ ಇಟ್ಸ್ ನಾಟ್ ಸಮಥಿಂಗ್ ಓಕೆ ನನಗೆ ಏನೂ ಅರ್ಥನೇ ಆಗ್ತಿಲ್ಲ, ಅಲ್ಲ. ರಿಯಲ್ ಲೈಫಲ್ಲಿ ಏನಾಗ್ತಿದೆ ಯು ಕ್ಯಾನ್ ಮ್ಯಾಚ್ ದಟ್ ವಿತ್ ಎಲೆಕ್ಟ್ರಿಸಿಟಿ. ಸೊ ಹೊಸದಂತ ಏನೂ ಇಲ್ಲ. ಸೊ ಟ್ರೈ ಟು ಕಂಪೇರ್ ವಿತ್ ರಿಯಲ್ ಲೈಫ್, ಸೊ ಇಟ್ ಬಿಕಮ್ಸ್ ಇವನ್ ಮೋರ್ ಈಸಿಯರ್. ಸೊ ಲೆಂತ್ ಜಾಸ್ತಿ ಆಯಿತು, ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸಿಮಿಲರ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಿಮಗೆಲ್ಲ ಗೊತ್ತಿರ್ಬೋದು. ಯಾವುದು ಫಾರ್ ಎಕ್ಸಾಂಪಲ್ ಓಕೆ, ಒನಕೆ ಓಬವ್ವನ ಕಿಂಡಿ. ಸೊ ಯಾವುದು, ನನಗೂ ಕನ್ನಡ ಬರೆಯೋಕ್ಕೆ ಬರುತ್ತೆ. ಒಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇತ್ತು, ನಾನು ನವೋದಯಲ್ಲಿ ಓದಿದ್ದು, ಬಟ್ ಆದರೂ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ ಇತ್ತು. ಸೊ ಒನಕೆ ಓಬವ್ವನ ಕಿಂಡಿ. ಸೊ ಈಗೆಲ್ಲ ನಿಮ್ಗೆ ಗೊತ್ತು. ಸೊ ಹೈದರಾಲಿ ಅವರ ಆರ್ಮಿ ಬರುತ್ತೆ, ಅವರು ಇಡೀ ಸೇನೆ ಅಂದರೆ ಒಂದಷ್ಟು ಸೇನೆ ಬರುತ್ತೆ. ಸೊ ಆ ಕಿಂಡಿಯಿಂದ ಬರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಒಂದು ಕಿಂಡಿ ಚಿಕ್ಕದಿದ್ದರಿಂದ ಸೊ ಅದರಿಂದ ಬರೋ ಜನ ಏನಾಗುತ್ತೆ, ಜಾಸ್ತಿ ಒಂದು 10 ಜನ ಬರೋಕ್ಕಾಗ್ತಿಲ್ಲ. ಸೊ ಒಬ್ಬರು ಅದು ಕಷ್ಟಪಡ್ಕೊಂಡು ಬರ್ತಿದ್ರು, ಯಾಕಂದರೆ ಕಿಂಡಿ ತುಂಬ ಚಿಕ್ಕದಾಗಿತ್ತು. ಅದೇ ಒಂದು ವೇಳೆ ಆ ಕಿಂಡಿ ದೊಡ್ಡದಿತ್ತು ಅಂದಿದ್ರೆ ಏನಾಗ್ತಿತ್ತು, ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದ್ರೆ ಏನಾಗ್ತಿತ್ತು, ಸೊ ಒಂದಲ್ಲ 10 ಜನ ಒಟ್ಟಿಗೆ ಬರ್ತಿದ್ರು. ಯಾಕೆ? ಸೊ ಒಂದು ಕಿಂಡಿ ಏರಿಯಾ ಚಿಕ್ಕದ್ರಿರೋದ್ರಿಂದ ರೆಸಿಸ್ಟೆನ್ಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ, ಅಷ್ಟು ಈಸಿಯಾಗಿ ಬರೋಕ್ಕಾಗಲ್ಲ. ಅದೇ ಏರಿಯಾ ದೊಡ್ಡದಾಯಿತು ಅಂದರೆ ರೆಸಿಸ್ಟೆನ್ಸ್ ಕಮ್ಮಿ. ಸೊ ಒಂದಲ್ಲ 10 ಜನ ಆರಾಮ್ ಬರ್ಬೋದಿತ್ತು. ಸೊ ಏರಿಯಾ ಕಮ್ಮಿ ಇದೆ, ರೆಸಿಸ್ಟೆನ್ಸ್ ಜಾಸ್ತಿ. ಏರಿಯಾ ಜಾಸ್ತಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇದೆ, ರೆಸಿಸ್ಟೆನ್ಸ್ ಕಮ್ಮಿ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇದೆರಡು ಮಿಕ್ಸ್ ಮಾಡ್ತೀನಿ, ಎರಡು ಕಂಬೈನ್ ಮಾಡ್ತೀನಿ. ಪ್ರಪೋರ್ಷನಲ್ ಟು L/A. ಪ್ರಪೋರ್ಷನಾಲಿಟಿ ಸಿಂಪಲ್ ತೆಗಿಬೇಕು. ಸೊ ತೆಗಿಬೇಕು ಅಂದರೆ ಏನು ಮಾಡಬೇಕು, ಕಾನ್ಸ್ಟೆಂಟ್, ದಟ್ ಈಸ್ ನಥಿಂಗ್ ಬಟ್ ರೆಸಿಸ್ಟಿವಿಟಿ. ಸೊ ಈ ರೆಸಿಸ್ಟಿವಿಟಿ ಏನಿದೆ, ರೆಸಿಸ್ಟಿವಿಟಿ ದಿಸ್ ಓನ್ಲಿ ಆ್ಯಂಡ್ ಓನ್ಲಿ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಸೊ ಮೆಟೀರಿಯಲ್ ಚೇಂಜ್ ಆದಾಗ ಅಷ್ಟೇ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ಒಂದು ವೇಳೆ ನನಗೆ ಒಂದೇ ಮೆಟೀರಿಯಲ್ ಇದೆ, ಸೊ ನಾನು ಉದ್ದ ಮಾಡ್ತೀನಿ, ಹಿಂಗೆ ಜಗ್ತೀನಿ, ದೊಡ್ಡದು ಮಾಡ್ತೀನಿ,
ಏನಾದರೂ ಮಾಡಿರಿ ರೆಸಿಸ್ಟಿವಿಟಿ ಚೇಂಜ್ ಆಗಲ್ಲ. ರೆಸಿಸ್ಟಿವಿಟಿ ಯಾವಾಗ ಚೇಂಜ್ ಆಗುತ್ತೆ, ನಾನು ಮೆಟೀರಿಯಲ್ನೇ ಕಂಪ್ಲೀಟಾಗಿ ಚೇಂಜ್ ಮಾಡಿದೆ ಅವಾಗಷ್ಟೇ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ಸೊ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಓನ್ಲಿ ಆನ್ ದ ನೇಚರ್ ಆಫ್ ಮೆಟೀರಿಯಲ್. ಸೊ ಎಕ್ಸಾಮಲ್ಲಿ ನ್ಯೂಮರಿಕಲ್ಸ್ ಕೇಳ್ಬೋದು. ಸೊ ನ್ಯೂಮರಿಕಲ್ಸ್ನ ಇನ್ನೊಂದು ವಿಡಿಯೋ ಮಾಡ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಇವು ಕಾನ್ಸೆಪ್ಟ್ಸ್ ಅರ್ಥ ಆಗಿತ್ತು ಅಂದರೆ ಆ ನ್ಯೂಮರಿಕಲ್ಸು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ದೇರ್ ಆರ್ ಪ್ಲೆಂಟಿ ಆಫ್ ನ್ಯೂಮರಿಕಲ್ಸ್, ಕೆಲವೊಂದು ರಿಪೀಟ್ ಆಗುತ್ತೆ. ಸೊ ಹೆಂಗೆ ಏನು ಇನ್ನೊಂದು ವಿಡಿಯೋ ನೋಡೋಣ. ಸೊ ನೆಕ್ಸ್ಟ್ ರೆಸಿಸ್ಟರ್ಸ್ ಇನ್ ಸೀರೀಸ್. ಸೊ ಈಗ ನಾನು ರೆಸಿಸ್ಟರ್ ಸೀರೀಸಲ್ಲಿ ಹಾಕಿದೆ. ಸೊ 2 ಬಲ್ಪ್ ಅಂದಿದ ತಕ್ಷಣ ಅದರಲ್ಲಿ ರೆಸಿಸ್ಟೆನ್ಸ್ ಇರಲ್ಲ, ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಯಾವುದೇ ಒಂದು ಆಬ್ಜೆಕ್ಟ್ ತೊಗೊಳ್ರಿ, ಒಂದು ಸ್ವಲ್ಪ ಆದರೂ ರೆಸಿಸ್ಟೆನ್ಸ್ ಇರುತ್ತೆ. ಸೊ 2 ಬಲ್ಪು ಸೀರೀಸಲ್ಲಿ ಕನೆಕ್ಟ್ ಆಗಿದೆ ಅಂದರೆ ರೆಸಿಸ್ಟರ್ಸ್ ಸೀರೀಸಲ್ಲಿದೆ. ಈಗ ನನ್ನ ಹತ್ರ 3 ವೋಲ್ಟ್ ಮೀಟರ್ ಇದೆ, V1 V2 V3. ಯಾಕೆ 3 ತೊಗೊಂಡಿದ್ದೀನಿ? ಸೀರೀಸಲ್ಲಿ ಕರೆಂಟ್ ಅನ್ನೋದೇನಿರುತ್ತೆ ಇಟ್ ವಿಲ್ ಬಿ ಸೇಮ್ ಅಂದರೆ ಒಂದನೇ ಬಲ್ಪಲ್ಲಿ ಏನು ಕರೆಂಟ್ ಇರುತ್ತೋ ಎರಡನೇ ಬಲ್ಪಲ್ಲೂ ಅದೇ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ. ಕರೆಂಟ್ ಚೇಂಜ್ ಆಗಲ್ಲ ಸೀರೀಸಲ್ಲಿ. ಅದೇ ಪೊಟೆನ್ಷಿಯಲ್ ಡಿಫರೆನ್ಸ್ ಪಿ ಡಿ ಅಂತ ಬರಿತೀನಿ ಶಾರ್ಟ್ ಫಾರ್ಮ್ ಆಗಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಓಕೆ ವೋಲ್ಟ್ ಏನಿರುತ್ತೆ ಇಟ್ ವಿಲ್ ಬಿ ಡಿಫ್ರೆಂಟ್. ಸೊ ಈ ಬಲ್ಪು ರೆಸಿಸ್ಟೆನ್ಸ್ ಚೇಂಜ್ ಆಯಿತು ಅಂದರೆ ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ, ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ. ಅಥವಾ ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇಲ್ಲಿ ತೊಗೊಳ್ಳೋಣ, V1 V2 V3 ಮೂರಲ್ಲೂ ಒಂದೇ ವೋಲ್ಟೇಜ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಲ್ಲ, ಬೇರೆ ಬೇರೆ ಇರೋದು. ಯಾಕಂದರೆ ರೆಸಿಸ್ಟೆನ್ಸ್ ಚೇಂಜ್ ಆಯಿತು ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸು ಚೇಂಜ್ ಆಗುತ್ತೆ. ಸೊ ಕರೆಂಟ್ ಸೇಮ್ ಇದೆ ಅಂದಾಗ ಅದೇ ಕರೆಂಟ್, ಆದರೆ V1 ಅಕ್ರಾಸ್ ಏನಿದೆ R1 ಇದೆ, V2 ಕರೆಂಟ್ ಸೇಮ್ ಇದೆ R2. ಸೊ V3 ಅಕ್ರಾಸ್ ಯಾವ ರೆಸಿಸ್ಟೆನ್ಸ್ ಇದೆ R3. ಸೊ ಕರೆಂಟ್ ಸೇಮ್ ಇರುತ್ತೆ. ಓಕೆ, V1 V2 V3 ಸಿಕ್ತು. ಮುಂದೇನು ಪೊಟೆನ್ಷಿಯಲ್ ಡಿಫರೆನ್ಸ್. ಈ V ಏನಿದೆ ದಿಸ್ ವಿಲ್ ಬಿ ಈಕ್ವಲ್ ಟು ಸಮ್ ಆಫ್ ದ ಇಂಡಿವಿಜುವಲ್, ಅಂದರೆ V1 + V2 + V3. ಸೊ ಏನಾಗುತ್ತೆ, ಟೋಟಲ್ ವೋಲ್ಟ್ ದಿಸ್ ಇಸ್ V1 + V2 + V3. ಸೊ 3 ಇದ್ರೆ 3, 4 ಇದ್ರೆ 4, 2 ಇದ್ರೆ 2 ಅಷ್ಟೇ. 1 ಇದ್ರೆ ಮೇಲೆ ಏನಿರುತ್ತೆ ಕೆಳಗದೆ ಇರುತ್ತೆ, ಯಾಕಂದರೆ ನಾವೇನು ಚೇಂಜ್ ಮಾಡ್ತಿಲ್ಲ. ಸೊ V1 ಅಂದರೆ ಏನು, IR1, V2 ಅಂದರೆ IR2, V3 IR3. ಸೊ V ಅಂದರೆ IR. ಸೊ 3ಅಲ್ಲಿ ಏನು ಕಾಮನ್ ಇದೆ, ಕರೆಂಟ್. ಸೊ I ಕಾಮನ್ ಇದೆ, I ತೆಗಿತೀನಿ. ಸೊ ಒಳಗೆ R1 + R2 + R3 ಯಾರ್. ಸೊ 2 ಕರೆಂಟ್ ಕಾಮನ್ ಇದ್ರೆ ಕರೆಂಟ್ ಕ್ಯಾನ್ಸಲ್ ಆಯ್ತು, ಕರೆಂಟ್ ಹೋಯ್ತು. ಸೊ ಏನು ಉಳಿತು, ರೆಸಿಸ್ಟೆನ್ಸ್ R is equal to R1 + R2 + R3. ಸೊ R ಅಥವಾ RS ಅಂದರೆ ಸೀರೀಸ್ ರೆಸಿಸ್ಟೆನ್ಸ್. ಇದೇನಿದೆ ಅರ್ಥ ಮಾಡ್ಕೊಳ್ರಿ. ಸೊ ಪ್ರಾಬ್ಲಮ್ಸು ನ್ಯೂಮರಿಕಲ್ಸ್, ಎಸ್ಪೆಷಲಿ ನ್ಯೂಮರಿಕಲ್ಸಲ್ಲಿ ಈ ಥರ ಕೇಳೋದ್ರಿಂದ ನಿಮಗೆ ಅರ್ಥ ಆಗಿತ್ತು ಅಂದರೆ ಕೆಲವೊಂದು ನ್ಯೂಮರಿಕಲ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ತುಂಬ ಲೆಂತಿ ಮಾಡ್ಕೊಂಡೆ, ತುಂಬ ದೊಡ್ಡದು ಮಾಡ್ಕೊಂಡೆ, ಎಷ್ಟು ಸಣ್ಣದು ಮಾಡ್ಬೋದು ಅಷ್ಟು ಸಣ್ಣದಾಗಿ ಸಾಲ್ವ್ ಮಾಡ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ ಡಿರೈವೇಷನ್. ಓಕೆ, ನೆಕ್ಸ್ಟ್ ಸಿಮಿಲರ್ಲಿ ಪ್ಯಾರಲಲ್. ಸೊ ಪ್ಯಾರಲಲ್ ಅಂದರೆ ಏನು, ಮೇಲೊಂದು ಬಲ್ಪ್ ಇದೆ, ಕೆಳಗೊಂದು ಬಲ್ಪ್ ಇದೆ. ಸೊ ಕರೆಂಟ್ ಈ ಎಕ್ಸಲ್ಲಿ ಬಂದಿದ ತಕ್ಷಣ ಕರೆಂಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅದೇ ವೈಗೆ ಬಂದಿದ ತಕ್ಷಣ ಕರೆಂಟ್ ಏನಾಗುತ್ತೆ, ಮತ್ತು ಮೀಟ್ ಆಗುತ್ತೆ. ಮೀಟ್ ಅಂದರೆ ಕೂಡೋದು. ಸೊ ಎಕ್ಸ್ಗೆ ಬಂದಿದ ತಕ್ಷಣ ಸಪ್ರೇಟ್ ಆಯಿತು, ವೈಗೆ ಬಂದಿದ ತಕ್ಷಣ ಮತ್ತೆಲ್ಲ, ಇಲ್ಲಿ ವೈಗೆ ಬಂದಿದ ತಕ್ಷಣ ಮತ್ತೆಲ್ಲ ಕರೆಂಟ್ ಏನಾಯಿತು, ಕೊಡ್ತು. ಸೊ ಇಲ್ಲಿ ಹೊರಗೆ ಬರೋದೇನು, ಕರೆಂಟು I. ಸೊ ಇಲ್ಲಿ ಕರೆಂಟ್ I ಏನು ಹೋಗಿರುತ್ತೆ, ಹೊರಗೂ ಅದೇ ಕರೆಂಟ್ ಬರುತ್ತೆ. ಸೊ ಪ್ಯಾರಲಲ್ಲಿ ಅದೇ ರಿವರ್ಸ್ ಆಗುತ್ತೆ. ಅಂದರೆ ಏನು, ಕರೆಂಟ್ ಡಿಫ್ರೆಂಟ್. ಸೊ ಕರೆಂಟ್
ಬೇರೆ ಬೇರೆ ಇರುತ್ತೆ. ರೆಸಿಸ್ಟೆನ್ಸ್ ಚೇಂಜ್ ಆಯಿತು ಅಂದರೆ ಅಷ್ಟೇ ಕರೆಂಟ್ ಚೇಂಜ್ ಆಗುತ್ತೆ. ಎಲ್ಲದರಲ್ಲೂ ರೆಸಿಸ್ಟೆನ್ಸ್ ಸೇಮ್ ಇತ್ತು ಅಂದರೆ I1 I2 I3 ಮೂರು ಸೇಮ್ ಇರುತ್ತೆ, ಬಟ್ ದಟ್ ಈಸ್ ನಾಟ್ ಈಕ್ವಲ್ ಟು I. ಸೊ ಕರೆಂಟ್ ಚೇಂಜ್ ಇರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ಬಿ ಸೇಮ್. ಸೊ R1 R2 R3 ಮೂರು ಅಕ್ರಾಸ್ ದ 3 ರೆಸಿಸ್ಟರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ V ವಿಲ್ ಬಿ ದ ಸೇಮ್. ಎಲ್ಲಿ? ಪ್ಯಾರಲಲ್ ಅಲ್ಲಿ. ಸೊ V ಸೇಮ್ ಇರುತ್ತೆ ಅಂದಾಗ V ಸೇಮ್ ಇದೆ, ಸೊ I1 ಅಲ್ಲಿ V ಸೇಮ್ ತೊಗೊತೀವಿ. R ಏನು? R1. ಸೊ ಸಿಮಿಲರ್ಲಿ I2 ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್, ರೆಸಿಸ್ಟೆನ್ಸ್ R2. I3 ಕೆಳಗಿಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ V, ರೆಸಿಸ್ಟೆನ್ಸ್ R3. ಸೊ ಈ ಪಾಯಿಂಟ್ ವೈಯಲ್ಲಿ ಏನಾಗುತ್ತೆ, ಕರೆಂಟ್ ಎಲ್ಲ ಬಂದು ಮತ್ತೆ ಕೊಡ್ತಿದೆ. ಸೊ ಕೊಡೋದಂದರೆ ಆ್ಯಡ್ ಆಗುತ್ತೆ. ಸೊ ಏನು ಮಾಡಬೇಕು, ಟೋಟಲ್ ಐ ಬೇಕು ಅಂದರೆ ಮೂರು ಕರೆಂಟ್ನ ಆ್ಯಡ್ ಮಾಡಿರಿ. I ಇಸ್ ಈಕ್ವಲ್ ಟು I1 ಪ್ಲಸ್ I2 ಪ್ಲಸ್ I3. ಸೊ ಸೀರೀಸಲ್ಲಿ V1 ಪ್ಲಸ್ V2 ಪ್ಲಸ್ V3, ಪ್ಯಾರಲಲ್ಲೇ I1 ಪ್ಲಸ್ I2 ಪ್ಲಸ್ I3. ಸೊ I1 V ಬೈ R1, I2 V ಬೈ R2, I3 V ಬೈ R3. I ಅಂದರೆ V ಬೈ R. ಸೊ ಇಲ್ಲಿ V ಸೇಮ್ ಇದೆ, V ಕಾಮನ್ ತೊಗೊತೀನಿ. 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3. ಸೊ ದಿಸ್ ಇಸ್ V ಬೈ R. ಸೊ V ಸೇಮ್ ಇದೆ, V ಕ್ಯಾನ್ಸಲ್. ಸೇಮ್ ಇತ್ತು, LHS RHS ಅಂದರೆ ಹೋಯ್ತು. ಏನು ಉಳಿತು? 1 ಬೈ R, 1 ಬೈ R1 ಪ್ಲಸ್ 1 ಬೈ R2 ಪ್ಲಸ್ 1 ಬೈ R3. ಸೊ R ಪ್ಯಾರಲಲ್ ಇರೋದ್ರಿಂದ RP, ರಾಹುಲ್ ಪಟೇಡಿ ಅಲ್ಲ, RP ಅಂದರೆ ಪ್ಯಾರಲಲ್ ರೆಸಿಸ್ಟೆನ್ಸ್. ಸೊ RP, ಸೊ 1 ಬೈ RP. ಸೊ ಮುಂದೆ ಇನ್ನೊಂದು ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು. ಸೊ ಅದರಲ್ಲೂ ಹೇಳ್ತಾರೆ ಲೈಕ್ ವೈ ಈಸ್ the devices or appliances connected in domestic appliances connected in parallel, not in series. So ಮನೆಯಲ್ಲಿ ಡೊಮೆಸ್ಟಿಕ್ ಅಪ್ಲಯನ್ಸಸ್ ಲೈಕ್ ಮನೇಲಿ ಏನೇ ಡಿವೈಸಸ್ ಇದ್ರೂ ಅದನ್ನು ಪ್ಯಾರಲಲ್ ಸರ್ಕ್ಯೂಟ್ ಇರುತ್ತೆ, ಸೀರೀಸ್ ಸರ್ಕ್ಯೂಟ್ ಇರಲ್ಲ. ಯಾಕೆ? ಸೊ ನೆಕ್ಸ್ಟ್ ವಿಡಿಯೋ ನೋಡ್ತಿರಲ್ಲ, ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಈಗ ಎಲೆಕ್ಟ್ರಿಕ್ ಪವರ್ ಅಂದರೆ ಏನು? ಶಕ್ತಿ ಬೇಕಲ್ಲ. ಪವರ್ ಇಲ್ಲ ಅಂದರೆ ಎಲ್ಲಿಂದ ಓದೋದಕ್ಕಾಗತ್ತೆ ಹೇಳ್ರಿ? ನೀವು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಥವಾ ಕರೆಕ್ಟಾಗಿ ಊಟ ಮಾಡಿಲ್ಲ, ಎಕ್ಸಾಮ್ ಟೈಮಲ್ಲಿ ನಿದ್ದೆ ಬಿಟ್ಟೆ, ಊಟ ಬಿಟ್ಟೆ, ವರ್ಕೌಟ್ ಆಗಲ್ಲ. ಪವರ್ ಬೇಕು. ಎಕ್ಸಾಮಲ್ಲಿ ಓದಬೇಕು, ಕೂತು ಓದಬೇಕು ಅಂದರೆ ಪವರ್ ಬೇಕು. ಸೊ ಊಟ ಮಾಡಿರಿ, ಕರೆಕ್ಟಾಗಿ ನಿದ್ದೆ ಮಾಡಿರಿ, ಸೊ ಆರಾಮಾಗಿರಿ. ಸೊ ಎಷ್ಟು ನೀವು ಫ್ರೀ ಆಗಿರ್ತೀರೋ ಅಷ್ಟು ಸ್ಕೋರ್ ಮಾಡ್ಬೋದು. ಸೊ ಟೆನ್ಷನ್ ತೊಗೊಂಡ್ರಿ, ಇಟ್ ವಿಲ್ ನಾಟ್ ವರ್ಕ್ಔಟ್. ಸೊ ಪವರ್ ಅಂದರೆ ಏನು? ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್ಡ್. ಸೊ ನಾನೀಗ ಜಾಸ್ತಿ ಸ್ಪೀಡಾಗಿ ಓಡ್ತೀನಿ, ಪವರ್ ಆಬ್ವಿಯಸ್ಲಿ ಜಾಸ್ತಿ. ಸೊ ಎನರ್ಜಿ ಏನಾಗುತ್ತೆ, ಜಾಸ್ತಿನೇ ಹೋಗುತ್ತೆ. ಅದೇ ನಿಧಾನಕ್ಕೆ ಹೋಗ್ತೀನಿ. ಸೊ ಪವರ್ ಏನಾಯಿತು? ಪವರ್ ಇದೆ ನನ್ನ ಹತ್ರ, ಎಷ್ಟು ಎನರ್ಜಿ ಇರುತ್ತೋ ಅಷ್ಟೇ ಎನರ್ಜಿ ಇರುತ್ತೆ. ಎನರ್ಜಿ ಏನೂ ಜಾಸ್ತಿ ಹೋಗ್ತಿಲ್ಲ, ಯಾಕಂದ್ರೆ ನಿಧಾನಕ್ಕೆ ಹೋಗ್ತಿದ್ದೀನಿ. ಸೊ ರೇಟ್ ಅಟ್ ವಿಚ್ ಎಲೆಕ್ಟ್ರಿಕ್ ಎನರ್ಜಿ, ಈಗ ನಮಗೆ ನಾರ್ಮಲ್ ಎನರ್ಜಿ ಬೇಡ, ಎಲೆಕ್ಟ್ರಿಸಿಟಿ ನೋಡ್ತಿರೋದ್ರಿಂದ ಎಲೆಕ್ಟ್ರಿಕ್ ಎನರ್ಜಿ ಫೋಕಸ್ ಮಾಡೋಣ. ಸೊ ಇಟ್ಸ್ ಆಲ್ ದ ಸೇಮ್. ಸೊ ಆ ಟರ್ಮ್ಸ್ ಏನಿದೆ ಎಲ್ಲ ಸೇಮ್. ಅದೇ ಹೇಳೋದಲ್ಲ, ಡೇ ಟು ಡೇ ಲೈಫಲ್ಲಿ ಏನಾಗ್ತಿದೆ. ಸೊ ಎಲೆಕ್ಟ್ರಿಸಿಟಿ ಕಾನ್ಸೆಪ್ಟ್ಸು ಅಷ್ಟೇ, ಏನು ಹೊಸದೇನಲ್ಲ. ಸೊ ಪವರ್ ಪಿ ಏನು? ದ ರೇಟ್ ಅಟ್ ವಿಚ್ ಎನರ್ಜಿ ಈಸ್ ಡಿಸಿಪೇಟೆಡ್ ಆರ್ ಕನ್ಸ್ಯೂಮ್. ಸೊ ಪಿ ಅಂದರೆ ಎನರ್ಜಿ, ನಥಿಂಗ್ ಬಟ್ ವರ್ಕ್ ಡನ್ ಬೈ ಟೈಮ್. ಸೊ 9th ಓದಿರೋ P is equal to W/T. ಸೊ ವಿಡಿಯೋ ಸ್ಟಾರ್ಟ್ ಹೇಳಿದಾಗ ಪೊಟೆನ್ಷಿಯಲ್ ಡಿಫ್ರೆನ್ಸ್ V is equal to W/Q. ಸೊ W ಅಂದರೆ ಏನು? VQ. ಸೊ ಇದನ್ನೇ ಇಲ್ಲಿ ಹಾಕ್ರಿ, ಏನಾಗುತ್ತೆ? ಯಾಕಂದರೆ ಎಲೆಕ್ಟ್ರಿಸಿಟಿ ನಾವು ನೋಡ್ತಿರೋದು. ಸೊ ಎಲೆಕ್ಟ್ರಿಕ್ ಪವರ್ ಬೇಕು. ಸೊ W ಜಾಗದಲ್ಲಿ ಏನಾಗ್ತೀನಿ? VQ. T ಹೆಂಗಿದೆಯೋ ಹಂಗೆ ಇಡ್ತೀನಿ. ಸೊ ಈಗ ನಿಮಗೆ ನೋಡಿದ ತಕ್ಷಣ ಏನೋ ನೆನಪಾಗಿರ್ಬೇಕಲ್ಲ. ಸೊ Q/T ಎಲ್ಲಿ ನೋಡಿದ್ರಿ? ಅಗೇನ್ ಫಸ್ಟ್ ಸ್ಟಾರ್ಟಿಂಗ್. ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ Q/T ಅಂದರೆ ಏನು? I is equal to Q/T. ಸೊ Q/T ಜಾಗದಲ್ಲಿ ಏನಾಗ್ತೀರಾ? I. ಸೊ ಹಾಕಿ
Q by T ಅಂದರೆ I, V ಹೆಂಗಿರುತ್ತೋ ಹಂಗೆ ಇರುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಪವರ್. P is equal to V I. So this is electric power. So 1 watt hour ಅಂದರೆ ಏನು? Watt is the unit of power. So power unit to watt unit. So watt hour. So ಮುಂದೆ ನೆಕ್ಸ್ಟ್ ಈಗ ಓಕೆ. ಸೊ ಇದನ್ನ ನೆಕ್ಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇನ್ನೊಂದು ಓಕೆ ಹೀಟಿಂಗ್ ಎಫೆಕ್ಟ್. ಓಕೆ ಅದಕ್ಕಿಂತ ಮುಂಚೆ ಇಲ್ಲೇ ನೋಡೋಣ. ಸೊ ಈಗ ಹೀಟ್ ವರ್ಕ್ ಹಿಂದೆ ಮುಂದೆ, ಹೀಟು ವರ್ಕ್ ಎಲ್ಲ ಸೇಮ್. ವರ್ಕ್ SI ಯೂನಿಟು ಜೋಲ್, ಹೀಟ್ SI ಯೂನಿಟು ಜೋಲ್. ಸೊ ಬೋತ್ ಆರ್ ಸೇಮ್. ನಾ ಇದನ್ನೇ ಅದಕ್ಕೆ ಇಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಟ್ ಅಂದರೆ ಅಥವಾ ಪವರ್, ಸೊ ಟೈಮ್ನೇ LHS ಕಳಿಸ್ತೆ ಹೇಳ್ತೀನಿ. ಹೀಟ್ ಅಂದರೆ ಪವರ್, ಇಲ್ಲೇ ಇಟ್ಟೆ ಟೈಮ್ನ LHS ಕಳಿಸ್ರೆ. ಸೊ ಏನಾಯಿತು? PT ಪವರ್ ಇಂಟು ಟೈಮ್. ಪವರ್ದು SI ಯೂನಿಟ್ ವ್ಯಾಟ್, ಪವರ್ದು SI ಯೂನಿಟ್ ವ್ಯಾಟ್, ಟೈಮ್ದು SI ಯೂನಿಟ್ ಅಲ್ಲ ಯೂನಿಟ್. ಒಂದು ಯೂನಿಟ್ ಹವರ್ ಆಗಿರ್ಬೋದು, ಮಿನಿಟ್ ಆಗಿರ್ಬೋದು. ಸೆಕೆಂಡ್ ಇಸ್ ಆಲ್ಸೋ ಸೆಕೆಂಡ್ SI ಯೂನಿಟ್. ಅವರು ಮಿನಿಟ್ ಏನಿದೆ ದೋಸ್ ಆರ್ ಯೂನಿಟ್ಸ್. ಸೊ ಟೈಮ್ದು ಅವರು. ಸೊ 1 ವ್ಯಾಟ್ ಅವರ್ ಈಸ್ ನಥಿಂಗ್ ಬಟ್ ಹೀಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ. ಸಿಮಿಲರ್ಲಿ ಸ್ವಲ್ಪ ಪವರ್ ಇತ್ತು ಅಂದರೆ ವ್ಯಾಟಲ್ಲಿ ತೊಗೋಬೋದು. ಅದೇ ಜಾಸ್ತಿ ಪವರ್ ಇತ್ತು, ಪವರ್ ತುಂಬ ಜಾಸ್ತಿ ಇದೆ, ಮನೆಯೆಲ್ಲ ಯೂಸ್ ಮಾಡ್ತಿರೋ ಪವರ್ಸು, ವ್ಯಾಟಲ್ಲೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ರಿ ಅಂದರೆ ಇಷ್ಟು ಉದ್ದ ಬರುತ್ತೆ. ಸೊ ವ್ಯಾಟ್ನ ಏನು ಮಾಡ್ತೀವಿ? ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡ್ತೀವಿ, ಇನ್ನೂ ಜಾಸ್ತಿ. ಸೊ 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟ್. ಸೊ 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟ್. ಸೊ ಅದನ್ನೇ ವ್ಯಾಟ್ನ ಕಿಲೋ ವ್ಯಾಟ್ ಕನ್ವರ್ಟ್ ಮಾಡಿದಾಗ ವಿ ಯೂಸ್ ಕಿಲೋ ವ್ಯಾಟ್ ಟೈಮ್ ಹವರ್. ಸೊ ದಟ್ ಸೆಕೆಂಡ್ಸ್ ನೀವು ಪ್ರತಿ ಸೆಕೆಂಡ್ಸ್ನ ಎಷ್ಟು ಚಾರ್ಜ್ ಅಂದರೆ ಏನು? ಸೊ ಅದನ್ನೆಲ್ಲ ನೀವು ಚಾರ್ಜು ಅವರ್ ನೀವು ಈಗ ನಾನು ಮನೇಲಿ ಯಾವುದೋ ಒಂದು ಡಿವೈಸು, ಈಗ ಫಾರ್ ಎಕ್ಸಾಂಪಲ್ ರೆಫ್ರಿಜರೇಟರು. ಸೊ ಬೆಳಗ್ಗೆಯಿಂದ ರಾತ್ರಿ ತನಕ 24 ಅವರ್ಸ್ ಆನ್ ಇರುತ್ತೆ. ಸೊ 24 ಅವರ್ಸ್ ಆನ್ ನಾನು ಪ್ರತಿ ಕಾಲಮ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ, ಸೆಕೆಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂತ ಆಯಿತು ಅಂದರೆ ಅಗೇನ್ ನಂಬರ್ಸ್ ಒಂದಲ್ಲ 10 ಡಿಜಿಟ್ಸ್ ಬಂದಿರುತ್ತೆ. ಸೊ ಅದನ್ನೇ ಕಮ್ಮಿ ಮಾಡ್ಕೊಳೋದಕ್ಕೆ ಏನು ಮಾಡ್ತೀವಿ? ಕಿಲೋ ವ್ಯಾಟ್ ಅವರ್. ದ ಕಮರ್ಷಿಯಲ್ ಯೂನಿಟ್ ಆಫ್ ಇದನ್ನೇ ಕಮರ್ಷಿಯಲ್ ಯೂನಿಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಯೂನಿಟ್. ಸೊ ಯೂನಿಟ್ ಒಂದೇ, ಕಿಲೋ ವ್ಯಾಟ್ ಅವರ್ ಅಂದರು ಲೈಕ್ ಕ್ಯಾಲ್ಕುಲೇಷನ್ ಅಂತ ತೊಗೊಂಡಾಗ ಇಟ್ಸ್ ದ ಸೇಮ್. ಸೊ ಯೂನಿಟ್ ಆರ್ ಕಿಲೋ ವ್ಯಾಟ್ ಅವರ್. ಸೊ ಎಕ್ಸಾಮಲ್ಲಿ ಅವರು ಯೂನಿಟ್ ಅಂತ ಕೊಟ್ಟರು ಅಥವಾ ಕಿಲೋ ವ್ಯಾಟ್ ಅವರ್ ಅಂತ ಕೊಟ್ಟರು, ಟೈಮ್ನ ಹವರಲ್ಲಿ ಇಡ್ರಿ. ಪವರ್ ವ್ಯಾಟಲ್ಲಿ ಇದ್ರು ಕಿಲೋ ವ್ಯಾಟಿಗೆ ಕನ್ವರ್ಟ್ ಮಾಡ್ತಿರೋ ಅಥವಾ ಲಾಸ್ಟಲ್ಲಿ ಡಿವೈಡ್ ಬೈ 1000 ಮಾಡ್ತಿರೋ, ಏನಾದರೂ ಮಾಡಿರಿ. ಬಟ್ ಪವರ್ ಶುಡ್ ಬಿ ಇನ್ ಕಿಲೋ ವ್ಯಾಟ್ ಆ್ಯಂಡ್ ಟೈಮ್ ಶುಡ್ ಬಿ ಇನ್ ಹವರ್. ಓಕೆ. ಸೊ ಈಗ ಹೀಟಿಂಗ್ ಎಫೆಕ್ಟ್. ಸೊ ಏನಿದೆ ಹೀಟಿಂಗ್ ಎಫೆಕ್ಟ್ ಅಂದರೆ? ಸೊ ಈಗ ನಾನು ಪವರ್ ಕೊಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಏನಾಗುತ್ತೆ? ಹೀಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಕ್ ಓವನ್ ಇದೆ ಮನೇಲಿ. ಸೊ ಎಲೆಕ್ಟ್ರಿಕ್ ಓವನಲ್ಲಿ ಏನೋ ಇಡ್ತೀರ, ಏನೋ ಇವಾಗ ನನಗೆ ಹೊಟ್ಟೆ ಹಸಿದಿದೆ, ಬೇಗ ಊಟ ಬೇಕು. ಸೊ ಎಲೆಕ್ಟ್ರಿಕ್ ಓವನಲ್ಲಿ ನೀವು ಐಟಮ್ನ ಇಟ್ಟಿದ ತಕ್ಷಣ ಇಮ್ಮಿಡಿಯೇಟಾಗಿ ಅದು ಹೀಟ್ ಆಗೋಲ್ಲ. ಸೊ ಅದು ಈಗ ನಾ ಇಟ್ಟು ಒಂದು 5 ಸೆಕೆಂಡ್ಗೆ ತೆಗೆದು ಇನ್ನೂ ಬಿಸಿ ಆಗಿಲ್ಲ ಅಂದರೆ ಎಲ್ಲಿಂದ ಆಗಬೇಕು? ಸೊ ಬಿಸಿ ಆಗಬೇಕು ಅಂದರೆ ಇದಕ್ಕೆ ಟೈಮ್ ಬೇಕು. ಸೊ ಎಷ್ಟು ಟೈಮ್ ತೊಗೊಳತ್ತೋ ಅಷ್ಟೇ ಬಿಸಿ ಆಗುತ್ತೆ. ಸೊ ಅದೇ ಹಿಂದೆ ಹೇಳ್ದಂಗೆ ಪವರ್ ಕೊಡ್ತಿದ್ದೀರಾ, ಅದಕ್ಕೆ ಟೈಮು ಬೇಕು. ಸೊ ಪವರ್ ಎಷ್ಟು ಕೊಡ್ತೀರಾ, ಟೈಮ್ ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ಹೀಟ್ ಆಗುತ್ತೆ. ನೀವು ಪವರ್ ಕೊಡೋದೇ ಸ್ವಲ್ಪ ಕೊಡ್ಲೋ ಬೇಡೋ ಅಂತ ಕೊಟ್ಟರೆ, ಟೈಮು ಕಮ್ಮಿ ಕೊಟ್ಟು ಹೀಟ್ ಆಗು ಅಂದರೆ ಎಲ್ಲಿಂದ ಹೀಟ್ ಆಗಲ್ಲ. ಸೊ ಪವರ್ ಜಾಸ್ತಿ ಆದಷ್ಟು, ಟೈಮ್ ಜಾಸ್ತಿ ಆದಷ್ಟು ಹೀಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೇಮ್ ಆ್ಯಸ್ ಎಲೆಕ್ಟ್ರಿಕ್ ಓವನ್ ಅಥವಾ ಅಯನ್ ಬಾಕ್ಸು. ಈಗ ಬಟ್ಟೆ ಐರನ್ ಮಾಡ್ಕೋಬೇಕು ಅಂದಾಗ ಸೊ ಸೇಮ್ ಎಲ್ಲ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಮೇಲೆ ವರ್ಕ್ ಆಗುತ್ತೆ. ನೋಡೋಣ ಅದನ್ನು ಎಲ್ಲ. ಸೊ ಪವರ್ ಪಿ ಅಂದರೆ ಏನು? ವಿ ಐ. ಟೈಮ್ ನಂಗೆ ಇಡ್ತೀನಿ.
ಸೊ ಹೆಚ್ ಈಸ್ ಈಕ್ವಲ್ ಟು VIT. ದಿಸ್ ಇಸ್ ಒನ್ ಆಫ್ ದ ಫಾರ್ಮುಲಾ. ಸೊ ಇದೊಂದು ಫಾರ್ಮುಲಾ ಗೊತ್ತಿತ್ತು ಅಂದರೆ ಇದರಿಂದ ಜೋಲ್ಸ್ ಲಾ ಆಫ್ ಹೀಟಿಂಗ್. ಸೊ ನೆಕ್ಸ್ಟು ಜೋಲ್ಸ್ ಲಾ ಆಫ್ ಹೀಟಿಂಗ್ ಇದೆ. ಸೊ VIT ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಓಮ್ಸ್ ಲಾ. ಸೊ ಓಮ್ಸ್ ಲಾ ಅಲ್ಲಿ ವಿ ಅಂದರೆ ಏನಾಯಿತು? ಓಕೆ, ಆಗಿಂದ ಎಲ್ಲೋನೇ ಆಯಿತು, ರೆಡ್ಡು. ಓಕೆ, ಓಮ್ಸ್ ಲಾ V ಈಸ್ ಈಕ್ವಲ್ ಟು IR. ಸೊ ವಿ ಜಾಗದಲ್ಲಿ ಏನಾಗ್ತೀನಿ? IR ಆ್ಯಡ್ ಮಾಡ್ತೀನಿ, IR. ಸೊ IT ನ ಹಂಗೆ ಇಡ್ತೀನಿ. ಸೊ ವಿ ಜಾಗದಲ್ಲಿ ಅಷ್ಟೇ IR ಹಾಕಿದೆ. ಸೊ ಏನಾಯ್ತು? I ಇಂಟು I ಸ್ಕ್ವೇರ್ RT. ಸೊ ಹೆಚ್ ಈಸ್ ಈಕ್ವಲ್ ಟು I ಸ್ಕ್ವೇರ್ RT. ಸೊ ದಿಸ್ ಇಸ್ ಜೋಲ್ಸ್ ಲಾ ಆಫ್ ಹೀಟಿಂಗ್. ಸೊ ಜೋಲ್ಸ್ ಲಾ ಆಫ್ ಹೀಟಿಂಗ್ ಎಕ್ಸಾಮಲ್ಲಿ ಕೇಳಿದ್ರು ಅಂದರೆ 2 ಮಾರ್ಕ್ಸ್, 3 ಪಾಯಿಂಟ್, ಒಂದೊಂದು ಪಾಯಿಂಟು ಹಾಫ್ ಮಾರ್ಕ್ಸ್, ಫಾರ್ಮುಲಾ ಹಾಫ್ ಮಾರ್ಕ್ಸ್. ಸೊ ಟೋಟಲ್ 2 ಮಾರ್ಕ್ಸ್. ಸೊ ಫಸ್ಟು ಫಾರ್ಮುಲಾ ಬರೀತಿರೋ, ಲಾಸ್ಟ್ ಫಾರ್ಮುಲಾ ಬರೀತಿರೋ, ನಿಮ್ಮ ಇಷ್ಟ. ಬಟ್ ಫಾರ್ಮುಲಾ ಬರೆದ್ರಿ ಅಂದಾಗ ಎಕ್ಸ್ಪ್ಲೇನ್ ಮಾಡೋದು ಈಸಿ ಆಗುತ್ತೆ. ನೀವು ಸೆಂಟೆನ್ಸಸ್ ಬರೀಬೇಕಾದ್ರೆ ಮಿಸ್ ಆಗಬಾರ್ದು ಇದು. ಸೊ ನಿಮಗಾಗೆ ಹೇಳಿದ್ನಲ್ಲ, ಓಮ್ಸ್ ಲಾ ಹೆಂಗೆ ನೀವು ಎದ್ದಿದ ತಕ್ಷಣ ಓಮ್ಸ್ ಲಾ ಹೇಳು ಅಂದರೆ ಹೇಳ್ಬೇಕು, ಅಥವಾ ಜೋಲ್ಸ್ ಲಾ ಹೇಳಬೇಕು ಅಂದರೆ ಹೇಳ್ಬೇಕು. ಸೊ ನಾನು ಫಸ್ಟು ಇದಕ್ಕಿಂತ ಮುಂಚೆ ಒಂದು ಸ್ಕೂಲಲ್ಲಿ ವರ್ಕ್ ಮಾಡಬೇಕಾದ್ರೆ ಲೈಕ್ ಹುಡುಗರೆಲ್ಲ ನನಗೆ ರೇಗಿಸ್ತಿದ್ರು. ಓ ಸರ್ ಬಂದಿದ ತಕ್ಷಣ ಸರ್ ಓಮ್ಸ್ ಲಾ. ನಾನು ಕೇಳಿರ್ತೀನೋ ಬಿಡ್ತೀನೋ, ಅವರೇ ಎದ್ದು ನಿಂತು ಸರ್ ಓಮ್ಸ್ ಲಾ, ಅಥವಾ ಸಿಕ್ಕು ಸರ್ ಓಮ್ಸ್ ಲಾ, ಜೋಲ್ಸ್ ಲಾ. ಯಾಕಂದರೆ ಇಂಪಾರ್ಟೆಂಟ್. ಸೊ ಹೆಂಗೆ ಕೇಳೋರು, ಯಾವಾಗ ಕೇಳಿದ್ರು ಅಂದರೆ ಲಾ ಪಟ್ ಅಂತ ಹೇಳಂಗಿರ್ಬೇಕು. ಇದೆರಡೇ ಅಲ್ಲ, ಇನ್ನು ಲೈಟಲ್ಲೂ ಬರುತ್ತೆ, ಇನ್ನು ಕೆಮಿಸ್ಟ್ರಿಲೂ ಕೆಲವೊಂದು ಲಾಸ್ ಬರುತ್ತೆ. ಸೊ ಎಲ್ಲ ತಲೆಯಲ್ಲಿ. ಈಗ ಎಕ್ಸಾಮ್ ಟೈಮು, ಸೊ ಅದು ಯಾವುದೋ ಹೊಸ ಮೂವಿ ಬಂತು, ಆ ಹಾಡು ಈ ಹಾಡು ಅನ್ನೋ ಬದಲು ಲಾಸ್ ತಲೆಯಲ್ಲಿ ಇರಲಿ ಇನ್ನೊಂದು 60 ದಿವಸ. ಸೊ ಆಮೇಲೆ ನಿಮಗೆ ಟೈಮ್ ಸಿಗತ್ತೆ, ಆರಾಮ್ ಮಜಾ ಮಾಡ್ಬೋದು. ಸೊ ಹೀಟ್ I ಸ್ಕ್ವೇರ್ ಅಂದರೆ ಏನು? ಹೀಟ್ ಪ್ರೊಡ್ಯೂಸ್ ಇನ್ ಎ ರೆಸಿಸ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಬರೀ ಕರೆಂಟ್ ಅಲ್ಲ, ಸ್ಕ್ವೇರ್ ಆಫ್ ಕರೆಂಟ್. ಇಷ್ಟೇ ಬರೆದ್ರೆ ಆಗಲ್ಲ, ಲಾಸ್ಟಲ್ಲಿ ಫಾರ್ ಎ ಗಿವನ್ ರೆಸಿಸ್ಟೆನ್ಸ್. ಇದು ಸಾಕಷ್ಟು ಮಂದಿ ಇದನ್ನು ಮಿಸ್ ಮಾಡ್ತಾರೆ. ಸೊ ಮಿಸ್ ಮಾಡಬೇಡ್ರಿ. ಇಲ್ಲಿ ತನಕ ಅಷ್ಟೇ ಅಲ್ಲ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಕರೆಂಟ್ ಅಷ್ಟೇ ಅಲ್ಲ, ಫಾರ್ ಎ ಗಿವನ್ ರೆಸಿಸ್ಟೆನ್ಸ್. ಸಿಮಿಲರ್ಲಿ ಹೀಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಫಾರ್ ಎ ಗಿವನ್ ಕರೆಂಟ್. ಕರೆಂಟ್ ಬರ್ರೆ ರೆಸಿಸ್ಟೆನ್ಸ್ ಬರಬೇಕು, ರೆಸಿಸ್ಟೆನ್ಸ್ ಬರ್ರೆ ಕರೆಂಟ್, ಫಾರ್ ಎ ಗಿವನ್ ಕರೆಂಟ್ ಪಾಯಿಂಟ್. ನೆಕ್ಸ್ಟ್ ಟೈಮ್ ಬಂದಾಗ ಎರಡು ಬರೀಬೇಕು. ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೈಮ್ ಫಾರ್ ವಿಚ್ ಕರೆಂಟ್ ಫ್ಲೋಸ್. ಎಲ್ಲಿ? ಥ್ರೂ ದ ರೆಸಿಸ್ಟರ್. ಸೊ 3 ಪಾಯಿಂಟು. ಎದ್ದು ಮಲ್ಕೊಂಡು ಎದ್ದಾಗೂ ಹೇಳಂಗಿರ್ಬೇಕು. ಓಕೆ, ಇದೆಲ್ಲ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಸೊ ಒಂದು ಫಿಲಮೆಂಟ್. ಸೊ ಈಗೆಲ್ಲ ಈ ಎಲೆಕ್ಟ್ರಿಕ್ ಫಿಲಮೆಂಟ್ ಬಲ್ಬ್ಸ್ ಯೂಸ್ ಮಾಡೋದು ಕಮ್ಮಿ. ಬಟ್ ಏನು ಮಾಡೋದು, ಸಿಲೆಬಸ್ ಚೇಂಜ್ ಮಾಡಲ್ಲ, ಅಪ್ಡೇಟ್ ಮಾಡಲ್ಲ. ಸೊ ನಾನು 2009 10th ಓದ್ಬೇಕಾದ್ರೆ, CBSE 10th ಓದ್ಬೇಕಾದ್ರೆ ಇದೇ ಟೆಕ್ಸ್ಟ್ ಬುಕ್ ಇತ್ತು, ಇದೇ ಕಂಟೆಂಟ್ ಇತ್ತು. ಸೊ ಈಗೂ ಇದೆ, ಬೇಸಿಕ್ಸ್ ಬೇಕೇ ಬೇಕು. ಬಟ್ ಹೇಳ್ತಾರೆ. ಸೊ ಇನ್ನೂ ನಿಮ್ಗೆ ಹೇಳಬೇಕು ಅಂದರೆ ಇನ್ನೂ ಎಷ್ಟೊಂದು ಕಂಟೆಂಟ್ ತೆಗೆದಿದ್ದಾರೆ, ರಿಮೂವ್ ಮಾಡಿದ್ದಾರೆ. ನಮ್ಗೆ ಅವಾಗ ಏನೇನು ಹಳೇದು ಏನೇನಿತ್ತು ಎಲ್ಲ ಇತ್ತು, ಸೇಮ್ ಟೆಕ್ಸ್ಟ್ ಬುಕ್ CBSE. ಸೊ ಫಿಲಮೆಂಟಲ್ಲಿ ಟಂಗ್ಸ್ಟನ್ ಒಳಗೆ ಒಂದು ಮೆಟಲ್ ಇರುತ್ತೆ. ಸೊ ಮೆಟಲ್ ಯಾವುದು? ಟಂಗ್ಸ್ಟನ್. ಸೊ ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತಾರೆ? ಸೊ ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಎಷ್ಟು? 3380 ಡಿಗ್ರಿ ಸೆಲ್ಸಿಯಸ್ ಹೈ. ಅದೇ ಲೋ ಮೆಲ್ಟಿಂಗ್ ಪಾಯಿಂಟ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಹೀಟ್ ಜಾಸ್ತಿ ಮಾಡೋದಷ್ಟು ಮೆಲ್ಟ್ ಆಗಿ ಡಮ್ ಅಂದ್ಬಿಡುತ್ತೆ. ಸೊ ನಿಮ್ಗೆ ಇರೋ ಮೆಟಲೇ ಮೆಲ್ಟ್ ಆಯಿತು ಅಂದರೆ ಎಲ್ಲಿಂದ ಕರೆಂಟ್ ಕೊಡುತ್ತೆ? ಕರೆಂಟ್ ಕೊಡೋದಕ್ಕೆ ಏನಾದರೂ ಉಳಿದಿರುತ್ತೆ? ಏನೂ ಇರಲ್ಲ. ಸೊ ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಆದಷ್ಟು ಹೀಟ್ ಜಾಸ್ತಿ ಆಗುತ್ತೆ, ಹೀಟ್ ಜಾಸ್ತಿ ಆದಷ್ಟು ಲೈಟ್ ಕೊಡೋದು ಜಾಸ್ತಿ ಮಾಡುತ್ತೆ. ಸೊ ಹೈ ಮೆಲ್ಟಿಂಗ್ ಪಾಯಿಂಟ್. ಆ್ಯಂಡ್ ದಿಸ್ ಆರ್ ನಾಟ್ ಪ್ಯೂರ್ ಮೆಟಲ್. ಸೊ ದಿಸ್ ಇಸ್ ಅಲಾಯ್. ಸೊ ಅಲಾಯ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಸೊ ದಟ್ ಇಟ್ ಡಸ್ ನಾಟ್ ಆಕ್ಸಿಡೈಸ್ ಈಸಿಲಿ. ಅದು ಒಂದು. ಇನ್ನೊಂದು, ದ ರೆಸಿಸ್ಟಿವಿಟಿ ಆಫ್ ಎನ್ ಅಲಾಯ್ ಈಸ್ ಗ್ರೇಟರ್ ದ್ಯಾನ್ ದ್ಯಾಟ್ ಆಫ್ ಪ್ಯೂರ್ ಮೆಟಲ್. ಸೊ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಅವಾಗೂ ಎಲ್ಲ ಪಾಯಿಂಟ್ಸ್ ಹಾಕಿ
ಏನೇನು ಬರಿಬೇಕು ಹೆಂಗೆ ಬರಿಬೇಕು ಅಂತ ತೋರಿಸ್ತೀನಿ. ಬಟ್ ಈ ಹೇಳ್ತಿರೋದ್ರಿಂದ ಹೈ ಮೆಲ್ಟಿಂಗ್ ಪಾಯಿಂಟ್ ಇದೆ, ಇಟ್ ಈಸ್ ಆನ್ ಅಲಾಯ್ ವೇರ್ ದ ರೆಸಿಸ್ಟಿವಿಟಿ ಈಸ್ ಗ್ರೇಟರ್ ದೆನ್ ದಟ್ ಆಫ್ ಪ್ಯೂರ್ ಮೆಟಲ್ ಆ್ಯಂಡ್ ಇನ್ನೊಂದೇನು ಇಟ್ ಡಸ್ ನಾಟ್ ಆಕ್ಸಿಡೈಸ್ ಈಸಿಲಿ. ಆ 3 ರೀಸನ್ಗಿಂತ ಟಂಗ್ಸ್ಟನ್ ಯೂಸ್ ಮಾಡ್ತೀವಿ. ಸೊ ಇದಷ್ಟೇ ಅಲ್ಲ, ಒಳಗೊಂದು ಗ್ಯಾಸ್ ತುಂಬಿರ್ತೀವಿ. ಗ್ಯಾಸ್ ಈಗ ಚಿಪ್ಸ್ ಪ್ಯಾಕೆಟಲ್ಲಿ ಹೆಂಗೆ ಗ್ಯಾಸ್ ತುಂಬಿರ್ತೀವೋ ಅದೇ ರೀತಿ ಇಲ್ಲೂ ಗ್ಯಾಸ್ ತುಂಬ್ತೀವಿ. ಯಾವ ಗ್ಯಾಸು? ಇನರ್ಟ್ ನೈಟ್ರೋಜನ್. ಬರೀ ನೈಟ್ರೋಜನ್ ಅಲ್ಲ, ಇನರ್ಟ್. ಯಾಕಂದರೆ ನೈಟ್ರೋಜನ್ ಏನಿದೆ ಇಟ್ ಕ್ಯಾನ್ ರಿಯಾಕ್ಟ್ ವಿತ್ ಅದರ್ ಗ್ಯಾಸಸ್. ಇನರ್ಟ್ ಅಂದಾಗ ಓಕೆ ನಂದು ಆಯ್ತು, ನಾನು ಯಾರ ಜೊತೆನೂ ಸೇರಲ್ಲ. ಸೊ ಇನರ್ಟ್ ಆರ್ ಆರ್ಗಾನ್. ಬರೀ ಆರ್ಗಾನ್ ಈಸ್ ಫೈನ್ ಬಿಕಾಸ್ ದೇ ಆರ್ ನಾಟ್ ರಿಯಾಕ್ಟಿವ್, ಇಟ್ಸ್ ಎ ನೋಬಲ್ ಗ್ಯಾಸ್. ಸೊ ಬರೀ ಆರ್ಗಾನ್ ಬರೆದ್ರು ದಟ್ಸ್ ಫೈನ್. ಆರ್ ನೈಟ್ರೋಜನ್ ಅಂತ ಬರೆದ್ರೆ ಇನ್ನರ್ಟ್ ನೈಟ್ರೋಜನ್. ಸೊ ಒಳಗೆ ತುಂಬಿರ್ತೀವಿ. ಸೊ ಆ ಬಲ್ಬ್ ಹೊಡಿತು, ಗ್ಯಾಸ್ ಹೊರಗೋಯ್ತು ಅಂದರೆ ಏನಾಯಿತು? ಫಿಲಮೆಂಟ್ ವರ್ಕ್ ಆಗಲ್ಲ. ಯಾಕಂದರೆ ಸಡನ್ನಾಗಿ ಹೊರಗಿಂದು ಏನೇನು ಎಲಿಮೆಂಟ್, ಏನೇನು ಗ್ಯಾಸ್ ಇದೆ, ಆಕ್ಸಿಜನ್ ಅದು ಇದು ಗ್ಯಾಸ್ ಜೊತೆ ರಿಯಾಕ್ಟ್ ಆಗಿ ರಸ್ಟ್ ಹಿಡಿಯುತ್ತೆ. ತುಕ್ಕಿಡಿದ್ರೆ ಏನಾಯಿತು? ಸೊ ಈಗ ಯಾವುದೋ ಮೆಟಲ್ ತುಕ್ಕಿಡಿತು ಅಂದರೆ ಶೈನಿಂಗ್ ಬರುತ್ತಾ? ಬರಲ್ಲ. ಸೊ ಹಂಗೆ ಇದು ಶೈನಿಂಗ್ ಅಷ್ಟೇ ಅಲ್ಲ, ಆ ಒಂದು ಲೈಟ್ ಎಮಿಟಿಂಗ್ ಕೆಪಾಸಿಟಿ ಏನಾಗುತ್ತೆ? ಹೋಗ್ಬಿಡುತ್ತೆ. ಸೊ ಅದಕ್ಕೆ ಒಳಗೆ ಗ್ಯಾಸ್ ತುಂಬ್ತೀವಿ ಆ್ಯಂಡ್ ಗ್ಯಾಸ್ ಹೋಯ್ತು ಅಂದರೆ ಹೋಯ್ತು, ವರ್ಕ್ ಆಗಲ್ಲ. ಸೊ ಯಾಕೆ ಅಂತ ಹೇಳಬಹುದು. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಫ್ಯೂಸು. ಸೊ ಮನೆಯಲ್ಲಿ ಫ್ಯೂಸ್ ಯೂಸ್ ಮಾಡ್ತೀವಿ. ಫ್ಯೂಸ್ ಯೂಸ್ ಮಾಡಿಲ್ಲ ಅಂದರೆ ಕರೆಂಟ್ ಸಡನ್ ಜಾಸ್ತಿ ಆಯಿತು, ಇರೋ ಡಿವೈಸಸ್ ಎಲ್ಲ ಪಟ್ 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 ಎಲ್ಲ ಮನೇಲೇ ದೀಪಾವಳಿ ಆಗಿರುತ್ತೆ. ಸೊ ಫ್ಯೂಸ್ ಯೂಸ್ ಮಾಡೋದ್ರಿಂದ ನಿಮಗೆ ಇರೋ ಡಿವೈಸಸ್ನ ಯು ಕ್ಯಾನ್ ಸೇವ್, ಯು ಕ್ಯಾನ್ ಪ್ರಿಸರ್ವ್ ಅಥವಾ ಯು ಕ್ಯಾನ್ ಮೇಕ್ ಇಟ್ ಸೇಫರ್. ಸೊ ಫ್ಯೂಸ್ ಯೂಸ್ ಮಾಡಲೇಬೇಕು. ಇಟ್ ಈಸ್ ವೆರಿ 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 ರಿಕ್ವೈರ್ಡ್. ಸೊ ಫ್ಯೂಸ್ ಏನಿರುತ್ತೆ ಒಂದೇ ಫ್ಯೂಸ್ ಅಲ್ಲ. ಈಗ ನಾನು ಮನೇಲಿ ಅಂದರೆ ಒಂದು ಟೈಪ್ ಆಫ್ ಫ್ಯೂಸ್ ಯೂಸ್ ಮಾಡ್ತೀನಿ. ಫ್ಯೂಸ್ಗೆ ರೇಟಿಂಗ್ ಇರುತ್ತೆ 1 ಆಂಪಿಯರ್, 5 ಆಂಪಿಯರ್, 20 ಆಂಪಿಯರ್. ಸೊ ನನಗೆ ಎಷ್ಟು ಕರೆಂಟ್ ಬೇಕೋ ಆ ಥರ ಫ್ಯೂಸ್ ಯೂಸ್ ಮಾಡ್ತೀನಿ. ಈಗ ನಾನು ಕಮ್ಮಿ ಕರೆಂಟ್ ಅಂದರೆ 1 ಆಂಪಿಯರ್, ಜಾಸ್ತಿ ಕರೆಂಟ್ ಬೇಕು ಅಂದರೆ 20 ಆಂಪಿಯರ್. ಸೊ ಈಗೆಲ್ಲ ಮೋಟರ್ಸ್ಗೆ ಇದಕ್ಕೆಲ್ಲ ನಾನು 1 ಆಂಪಿಯರ್ ಯೂಸ್ ಮಾಡಿದ್ರೆ ಮೋಟರ್ ವರ್ಕ್ ಆಗೋದೇ ಇಲ್ಲ. ಅದೇ 20 ಆಂಪಿಯರ್ಸ್ ನಾನು ಬಲ್ಪ್ ಕೊಟ್ಟು ಅಂದರೆ ಕರೆಂಟ್ ಜಾಸ್ತಿ ಬಂದರೆ ಡಮ್ ಡಮ್ ಬಲ್ಪ್. ಸೊ ಎಷ್ಟು ಬೇಕೋ ಅಷ್ಟು ಫ್ಯೂಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ದ ಮೆಲ್ಟಿಂಗ್ ಪಾಯಿಂಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ರೇಟಿಂಗ್. ಸೊ ಎಲ್ಲದಕ್ಕೂ ಒಂದೇ ಮೆಲ್ಟಿಂಗ್ ಪಾಯಿಂಟ್ ಇರಲ್ಲ. ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಮೆಟೀರಿಯಲ್ ಚೇಂಜಸ್, ರೇಟಿಂಗ್ ಚೇಂಜ್ ಆದಂಗೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ಸ್. ಸೊ ಈಗ ಪಟ್ ಅಂತ ಒಂದು ಫಾರ್ಮುಲಾಸ್ ನೋಡೋಂಗಿದ್ರೆ I is equal to Q/T. ನೆಕ್ಸ್ಟು V is equal to W/Q. ನೆಕ್ಸ್ಟ್ ಓಮ್ಸ್ ಲಾ, V is equal to IR. ನೆಕ್ಸ್ಟು ಸೀರೀಸ್ ರೆಸಿಸ್ಟೆನ್ಸ್ R is equal to R1 plus R2 plus R3. ಇದು RS. ಸೊ 1/RP ಅಂದರೆ 1/R1 plus 1/R2 plus 1/R3. RS RP. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಂತ ತಗೊಂಡಾಗ ರೋ L/A. ಸೊ ರೋ ಅಂದರೆ ರೆಸಿಸ್ಟಿವಿಟಿ, L ಅಂದರೆ ಲೆಂತ್, A ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ನೆಕ್ಸ್ಟು ಪವರ್ P is equal to VI. ಸೊ ಪವರ್ ಇದು ಒಂದು ಮೇಯ್ನ್. ಸೊ ಇದನ್ನೇ ಪವರ್ ಬೇರೆ ಬೇರೆ ಫಾರ್ಮುಲಾ ಅಂತ ರೆಪ್ರೆಸೆಂಟ್ ಮಾಡ್ತೀರಾ ಅಂದರೆ V ಜಾಗದಲ್ಲಿ ಹೋಮ್ಸ್ ಲಾ ಏನಿದೆ ಹಾಕ್ರಿ, I²R ಬರುತ್ತೆ. ಅಥವಾ I ಜಾಗದಲ್ಲಿ V/R ಹಾಕ್ರಿ, V²/R ಬರುತ್ತೆ. ಮೇಯ್ನ್ ಒಂದು ಗೊತ್ತಿರಲಿ, ಇನ್ನು ಮಿಕ್ಕಿದ್ದು ಬೇರೆದು ನೀವು ಆಮೇಲೆ ಡಿರೈವ್ ಮಾಡ್ಕೊಂಡೆ. ಸೊ ಹೆಚ್ ಹೀಟ್ I²RT ಆಫ್ ಹೀಟಿಂಗ್ ಅಥವಾ ಸಿಂಪಲ್ VIT. ಸೊ ಇದರದ್ದು ಫಾರ್ಮುಲಾಸ್ ಆಯಿತು. ಫಾರ್ಮುಲಾಸ್ ಆದಮೇಲೆ ಹಂಗೆ ಒಂದು ನಿಮಿಷದೊಳಗೆ SI ಯೂನಿಟ್ಸ್ ಅಷ್ಟರದ್ದು ನೋಡೋಣ ಬೇಗ. ಸೊ ಕರೆಂಟ್ SI ಯೂನಿಟ್ ಆಂಪಿಯರ್. ಸೊ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ? ಕ್ಯಾಪಿಟಲ್ A. ಚಾರ್ಜ್ Q. ಸೊ
ಸೊ ಕ್ಯೂ ದ SI ಯೂನಿಟ್ ಕೊಲಂಬ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಕ್ಯಾಪಿಟಲ್ C. ಟೈಮ್ ಸೆಕೆಂಡ್ ಗೊತ್ತು, ಸೊ ನಾನು ಬರೆಯಲ್ಲ. ಸೊ W ವರ್ಕ್ ಜೋಲ್ ಕ್ಯಾಪಿಟಲ್ J. ಸೊ Q ಆಯಿತು, I ಆಯಿತು. ಸೊ R ರೆಸಿಸ್ಟೆನ್ಸ್ ಓಮ್ ಗ್ರೀಕ್ ಸಿಂಬಲ್. ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲ ಆಯಿತು. ರೆಸಿಸ್ಟಿವಿಟಿ ಇಸ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಸೊ ಇದರದು SI ಯೂನಿಟ್ ಓಮ್ ಮೀಟರ್. ನೆಕ್ಸ್ಟು ಪವರ್ SI ಯೂನಿಟ್ ವ್ಯಾಟ್ ಕ್ಯಾಪಿಟಲ್ W. ನೆಕ್ಸ್ಟು ಹೀಟ್ SI ಯೂನಿಟ್ ಸೇಮ್, ವರ್ಕ್ದೇನಿದೆ ಹೀಟು ಅದೇ, ಸೊ ಜೋಲ್. ಇದು SI ಯೂನಿಟ್. ಕಮರ್ಷಿಯಲ್ ಯೂನಿಟ್ ಅಥವಾ ನಿಮಗೆ ಎಕ್ಸಾಮಲ್ಲಿ ಕೆಲವೊಂದ್ಸಲ ಕಿಲೋ ವ್ಯಾಟ್ ಅವರ್ ಅಂತಾದರೂ ಯೂನಿಟ್ನೇ ಕಿಲೋ ವ್ಯಾಟ್ ಅವರ್ ಅಂತಾದರೂ ಕೇಳ್ಬೋದು, ಬಟ್ ಕಮರ್ಷಿಯಲ್ ಯೂನಿಟ್ ಈಸ್ ಯೂನಿಟ್. ಸೊ ಮುಗೀತಲ್ಲ, ಸೊ ಲೆಸ್ ದೆನ್ ಎ ಮಿನಿಟ್. ಸೊ ನಿಮಗೆ ದಟ್ಸ್ ಆಲ್ ಫಾರ್ ಎಲೆಕ್ಟ್ರಿಸಿಟಿ. ವಿಡಿಯೋ ಲೈಕ್ ಆಗಿತ್ತು, ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ, ಇನ್ನೊಂದು ವೀಡಿಯೋಸಲ್ಲೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ನ್ಯೂಮರಿಕಲ್ಸ್ ಆಯಿತು, ಎಲ್ಲದನ್ನು ಸಾಲ್ವ್ ಮಾಡೋಣ. ನಿಮ್ಮ ಎಕ್ಸಾಮ್ ಆದಷ್ಟು ಈಸಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.